ನೋಡಿ, ನಾವು ಯೇಸು ಕ್ರಿಸ್ತರಲ್ಲಿ ಅಥವಾ ದೇವರಲ್ಲಿ ಇದ್ರೆ ಮಾತ್ರನೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಾವು ದೇವರಲ್ಲಿ ಇದೀವಿ, ಯೇಸು ಕ್ರಿಸ್ತರಲ್ಲಿ ಇದೀವಿ ಅಂತ ಅಂದ್ಕೊಂಡು ಬದುಕಿ ಏನು ಪ್ರಯೋಜನ ಇಲ್ಲ. ನಾವು ನಿಜವಾಗ್ಲೂ ಯೇಸು ಕ್ರಿಸ್ತರಲ್ಲಿ ಇದ್ದರೆ ನಮ್ಮ ಜೀವಿತಗಳು ಸರಿಯಾಗಿ ಫಂಕ್ಷನ್ ಮಾಡುತ್ತೆ, ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಮುಂದೆ ಹೋಗುತ್ತೆ. ಇಲ್ಲದೆ ಇದ್ದರೆ ಹಾಳಾಗಿ ಹೋಗುವ ಸಾಧ್ಯತೆಗಳು ಖಂಡಿತವಾಗಲೂ ಇದೆ. ಫಾರ್ ಎಕ್ಸಾಂಪಲ್, ನಾವು ನೋಡುವಾಗ ಒಂದು ಮಿಕ್ಸಿ ಮತ್ತು ಅದರ ಜಾರು ಎಲ್ಲರ ಮನೆಯಲ್ಲೂ ನಾವು ಉಪಯೋಗಿಸಿದ್ದೀವಿ, ನಮಗೆಲ್ರಿಗೂ ಗೊತ್ತಿದೆ. ಮಿಕ್ಸಿ ಮೇಲೆ ಆ ಜಾರನ್ನು ಸರಿಯಾಗಿ ಫಿಕ್ಸ್ ಮಾಡದೆ ನೀವು ಅದ್ರ ಒಳಗಡೆ ಏನೇ ಹಾಕಿದರೂ ಅದು ರುಬ್ಬೋದಿಲ್ಲ. ಅದು ಏನಾಗುತ್ತೆ ಅಂದರೆ, ಮಿಕ್ಸಿ ಜಾರು ಸರಿಯಾಗಿ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಆಗ ಮಾತ್ರ ಅದ್ರ ಒಳಗಡೆ ನಾವು ಏನು ಮಸಾಲೆ ಹಾಕ್ತೀವೋ, ಏನು ರುಬ್ಲಿಕ್ಕೋಸ್ಕರ ಹಾಕ್ತೀವೋ ಅದು ಸರಿಯಾಗಿ ರುಬ್ಲಿಕ್ಕಾಗ್ತದೆ. ಅದೇ ರೀತಿಯಲ್ಲಿ ಈ ಮಿಕ್ಸಿ ಯೇಸು ಕ್ರಿಸ್ತರಾಗಿದ್ದಾರೆ, ದೇವರಾಗಿದ್ದಾರೆ. ಒಬ್ಬೊಬ್ಬರು ಕೂಡ ಜಾರುಗಳು, ಮಿಕ್ಸಿಯ ಜಾರು. ಯೇಸು ಆಗಿರುವ ಮಿಕ್ಸಿ ಒಳಗಡೆ ಈ ಜಾರು ಹೋಗಿ ಸರಿಯಾಗಿ ಕುತ್ಕೊಂಡ್ರೆ ಮಾತ್ರ ಅದ್ರ ಒಳಗಡೆ ಇರ್ತಕ್ಕಂಥದ್ದು ನೀಟಾಗಿ ರುಬ್ತದೆ. ಇಲ್ಲದೆ ಇದ್ದರೆ ನಮ್ಮ ಜೀವಿತದಲ್ಲಿ ಆಗಬೇಕಾದ ಕೆಲವೊಂದು ಆಗೋದಿಲ್ಲ. ಆಗಬೇಕಾದ ಕೆಲವೊಂದು ಅಂದರೆ ದೇವರ ಇಚ್ಛೆ ಪ್ರಕಾರ ಆಗಬೇಕಾದದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ದೇವರ ಇಚ್ಛೆಯ ಪ್ರಕಾರ ನೆರವೇರಬೇಕಾದ ಕಾರ್ಯಗಳು ಇದ್ದೇ ಇದೆ. ಆದರೆ ಎಷ್ಟೋ ಜನರ ಜೀವನದಲ್ಲಿ ದೇವರ ಇಚ್ಛೆಯ ಪ್ರಕಾರ ನೆರವೇರಬೇಕಾದ ಕಾರ್ಯಗಳು ನೆರವೇರ್ತಾ ಇಲ್ಲ. ಇವತ್ತು ಅದಕ್ಕೆ ನಾವು ಟೆನ್ಷನ್ ಮಾಡಿಕೊಂಡು ಪ್ರಯೋಜನ ಇಲ್ಲ, ಬೇಜಾರು ಮಾಡಿಕೊಂಡು ಪ್ರಯೋಜನ ಇಲ್ಲ, ಮಾಟ ಮಂತ್ರಕ್ಕೆ ಹೋಗಿ ಪ್ರಯೋಜನ ಇಲ್ಲ, ಹೊಟ್ಟೆ ಕಿಚ್ಚುಪಟ್ಟು ಪ್ರಯೋಜನ ಇಲ್ಲ, ದ್ವೇಷ ಕಟ್ಕೊಂಡು ಪ್ರಯೋಜನ ಇಲ್ಲ, ಕೊರಗಿ ಪ್ರಯೋಜನ ಇಲ್ಲ. ಮತ್ತು ಏನು ಮಾಡಬೇಕು ಅಂದರೆ, ಸರಿಯಾಗಿ ಈ ಮಿಕ್ಸಿ ಮೇಲೆ ಆ ಜಾರನ್ನು ಫಿಕ್ಸ್ ಮಾಡುವ ಹಾಗೆ ಯೇಸು ಕ್ರಿಸ್ತನಲ್ಲಿ ನನ್ನ ಜೀವಿತವನ್ನು ಸರಿಯಾಗಿ ಪೊಸಿಷನ್ ಮಾಡಬೇಕು. ಐ ನೀಡ್ ಟು ಪೊಸಿಷನ್ ಕರೆಕ್ಟ್ಲಿ, ಪರ್ಫೆಕ್ಟ್ಲಿ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನನ್ನ ಜೀವಿತವನ್ನು ಸರಿಯಾಗಿ ಪೊಸಿಷನ್ ಮಾಡಬೇಕು, ಸರಿಯಾಗಿ ಇರಿಸಬೇಕು. ಆಗ ಏನಾಗ್ತದೆ ಅಂದರೆ, ನನ್ನ ಜೀವನದಲ್ಲಿ ದೇವರ ಆಲೋಚನೆಗಳು ನೆರವೇರುತ್ತೆ, ದೇವರ ಇಚ್ಛೆಗಳು ನನ್ನ ಜೀವಿತದಲ್ಲಿ ನೆರವೇರುತ್ತೆ. ಅದಲ್ಲದೆ ಬೇರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಇವತ್ತು ನಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ದೇವರ ಆಲೋಚನೆಗಳು ಯಾಕೆ ನೆರವೇರ್ತಾ ಇಲ್ಲ, ದೇವರ ಚಿತ್ತ ಯಾಕೆ ನೆರವೇರ್ತಾ ಇಲ್ಲ ಅಂದರೆ ಇದೇ ಕಾರಣ. ನಾವೆಲ್ಲೋ ತಪ್ಪಾದ ರೀತಿಯಲ್ಲಿ ಪೊಸಿಷನ್ಡ್ ಆಗಿದ್ದೀವಿ, ಅಥವಾ ರಾಂಗ್ ಪ್ಲೇಸಲ್ಲಿ ನಮ್ಮನ್ನು ನಾವು ಇರಿಸ್ಕೊಂಡಿದ್ದೀವಿ. ಈ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹೋಗಿ ನೀವು ಪ್ರಪಂಚದಲ್ಲಿರೋ ಬೇರೆ ಎಲ್ಲೇ ಇಡಿ, ಅದ್ರ ಒಳಗೆ ಹಾಕಿರೋದು ಯಾವುದೂ ರುಬ್ಬೋದಿಲ್ಲ, ಅರಿಲಿಕ್ಕಾಗೋದಿಲ್ಲ. ಮಿಕ್ಸಿ ಜಾರನ್ನು ನೀವು ತೆಗೆದುಕೊಂಡ ಮೇಲೆ ಒಲೆಯಲ್ಲಿಡಿ, ಫ್ರಿಡ್ಜಲ್ಲಿಡಿ, ಟಿ ವಿ ಮೇಲಿಡಿ, ವಾಷಿಂಗ್ ಮೆಷಿನ್ ಮೇಲಿಡಿ, ಅಥವಾ ಯಾವುದೋ ಗ್ರೈಂಡರ್ ಮೇಲೆ ಇಡಿ, ಇನ್ನು ಎಲ್ಲೇ ಇಡಿ ಪ್ರಪಂಚದಲ್ಲಿ ತಗೊಂಡೋಗಿ, ಅದ್ರ ಒಳಗಡೆ ಇರೋದು ಹಾಗೇ ಇರುತ್ತೆ. ಅದು ಒಂದೇ ಜಾಗದಲ್ಲಿ ಫಿಕ್ಸ್ ಆಗೋದು. ಮಿಕ್ಸಿ ಜಾರು ಮಿಕ್ಸಿಗೆ ಮಾತ್ರನೇ ಫಿಕ್ಸ್ ಆಗೋದು, ಅಲ್ಲಿಟ್ಟರೆ ಮಾತ್ರನೇ ಅದು ರುಬ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಾವೊಬ್ಬೊಬ್ಬರು ಜಾರುಗಳು, ನಾವೊಬ್ಬೊಬ್ಬರು ಕೂಡ ಯೇಸು ಎಂಬ ಮಿಕ್ಸಿಯ ಜಾರುಗಳು. ನಾವೊಬ್ಬೊಬ್ಬರು ಕೂಡ ಈ ಯೇಸುವಿನಲ್ಲಿ ನಾವು ಫಿಕ್ಸ್ ಆಗಿದ್ದರೆ ಮಾತ್ರನೇ ಪರಿಶುದ್ಧಾತ್ಮರಿಗೆ ನಮ್ಮನ್ನು ಚೆನ್ನಾಗಿ ರುಬ್ಬಿ ಒಳ್ಳೆ ಟೇಸ್ಟ್ ಇರುವವರನ್ನಾಗಿ ಮಾಡಲಿಕ್ಕಾಗುತ್ತೆ. ರುಬ್ಬವ್ರು ಯಾರು? ಹೋಲಿ ಸ್ಪಿರಿಟ್. ನಾವು ತಗೊಂಡೋಗಿ ನಮ್ಮನ್ನು ಎಲ್ಲೋ ಇರಿಸ್ಕೊಂಡ್ಬಿಟ್ಟು
ಕಮ್ ಹೋಲಿ ಸ್ಪಿರಿಟ್, ಯೂಸ್ ಮೀ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಬನ್ನಿರಿ, ನನ್ನನ್ನು ಉಪಯೋಗಿಸಿರಿ ಅಂದರೆ ಪರಿಶುದ್ಧಾತ್ಮರು ಹೇಳ್ತಾರೆ, ನೀನು ಯೇಸುವಿನಲ್ಲಿ ನನಗೆ ಕಾಣ್ತಾ ಇಲ್ಲ, ನೀನು ಎಲ್ಲೋ ವಾಷಿಂಗ್ ಮಿಷಿನ್ ಮೇಲೋ ಫ್ರಿಡ್ಜ್ ಮೇಲೋ ಕಾಣ್ತಾ ಇದೀಯಾ, ಥಿಯೇಟ್ರಲ್ಲಿ ಕಾಣ್ತಾ ಇದೀಯಾ, ಬಾರಲ್ಲಿ ಕಾಣ್ತಾ ಇದೀಯಾ, ಇನ್ನೆಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದೀಯಾ, ನನಗೆ ಇಲ್ಲಿ ಬಂದು ರುಬ್ಲಿಕ್ಕಾಗಲ್ಲ. ಬಿ ಪೊಸಿಷನ್ ಯುವರ್ ಸೆಲ್ಫ್ ಆನ್ ದ ಮಿಕ್ಸರ್ so that I can grind you nicely. ನಿನ್ನನ್ನು ಯೇಸು ಆಗಿರುವ ಆ ಮಿಕ್ಸಿ ಮೇಲೆ ಪೊಸಿಷನ್ ಮಾಡ್ಕೋ, ಆಗ ನಾನು ರುಬ್ತೀನಿ. ಪರಿಶುದ್ಧಾತ್ಮರ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಯೇಸು ಆಗಿರುವ ಮಿಕ್ಸಿಯಲ್ಲಿ ನನ್ನನ್ನು ಪೊಸಿಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲ್ನಲ್ಲಿ ಮದರ್ ಮೇರಿ, ಮಾತೆ ಮರಿಯಮ್ಮನವರು. ಅವರು ದೇವರ ವಾಕ್ಯವನ್ನು ಕೇಳಿಸಿಕೊಂಡ ತಕ್ಷಣ ಅವರು ಮಾಡಿದ ಕೆಲಸ ಏನು ಗೊತ್ತಾ? ಆ ವಾಕ್ಯಕ್ಕೆ ಸರೆಂಡರ್ ಮಾಡಿಕೊಟ್ರು ತಮ್ಮನ್ನು. ಯೇಸು ವಾಕ್ಯ ಒಂದೇನೆ, ಜೀಸಸ್ ಆ್ಯಂಡ್ ವರ್ಡ್ ದ ಸೇಮ್. ಆಯಿತಾ? ಈಗ ಯೇಸು ಆಗಿರ್ತಕ್ಕಂಥ ಮಿಕ್ಸಿಗೆ ಜಾರಾಗಿರುವ ನನ್ನನ್ನೇ ನಾನು ಇರಿಸ್ಕೊಳ್ಳೋದು ಹೇಗೆ ಅಂದರೆ, ಮಾತೆ ಮರಿಯಳು ವಾಕ್ಯ ಕೇಳಿಸ್ಕೊಂಡ್ಲು, ಆ ವಾಕ್ಯಕ್ಕೆ ತನ್ನನ್ನು ಸಮರ್ಪಿಸಿಕೊಟ್ಲು. ಈಗೋ ಕರ್ತನ ದಾಸಿ. ದಾಸಿ ಅಂದರೆ ಸೇವಕಿ. ನೀನು ಯಜಮಾನ, ನಾನೀಗ ಸೇವಕಿ, ದಾಸಿ. ದಾಸಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಪೂರ್ತಿ ಯಜಮಾನಂದೇ. ಅಷ್ಟರ ಮಟ್ಟಿಗೆ ಒಂದು ಸ್ಲೇವ್ ಆಗಿ ತನ್ನನ್ನೇ ತಾನು ದೇವರಿಗೆ ಬಿಟ್ಟುಕೊಟ್ಲು. ಸ್ಲೇವಿನ ರೀತಿಯಲ್ಲಿ, ಸ್ಲೇವ್ ಅಲ್ಲ, ಆದರೆ ಸ್ಲೇವಿನ ಹಾಗೆ, ಒಂದು ಗುಲಾಮಳ ಹಾಗೆ. ಗುಲಾಮಳಿಗೆ ಅಥವಾ ಗುಲಾಮನಿಗೆ ಸ್ವಂತ ಹಕ್ಕಿಲ್ಲ, ಸ್ವಂತವಾಗಿ ಏನು ಮಾಡಲಿಕ್ಕೆ ಆಗಲ್ಲ, ಏನೂ ಇರೋದಿಲ್ಲ. ಯಜಮಾನ ಏನು ಹೇಳ್ತಾನೋ ಅದು ಮಾತ್ರನೇ ಗುಲಾಮನಿಗೆ ಮಾಡಲಿಕ್ಕಾಗೋದು. ಯಜಮಾನ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ಗುಲಾಮನಿಗೆ ಮನೆಗೆ ಹೋಗ್ಲಿಕ್ಕಾಗತ್ತೆ, ಊಟ ಮಾಡಲಿಕ್ಕಾಗತ್ತೆ. ಯಜಮಾನ ಸ್ವಾತಂತ್ರ್ಯ ಕೊಡದೇ ಇದ್ದರೆ ಗುಲಾಮನಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ಒಂದು ಮೆಂಟಾಲಿಟಿಯಲ್ಲಿ ಮದರ್ ಮೇರಿ ಹೇಳ್ತಾರೆ, ನಾನೀಗ ದೇವರ ಗುಲಾಮಳು, ನನ್ನ ಸ್ವಂತ ಇಚ್ಛೆಯಿಂದ ನಾನೇನು ಇನ್ನು ಮುಂದೆ ಮಾಡೋದಿಲ್ಲ, ನನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ಇನ್ನು ಮುಂದೆ ನಾನು ಏನೂ ಮಾಡೋದಿಲ್ಲ. ದೇವರೇ, ನೀನು ಹೆಂಗೆ ಬೇಕಂಗೆ ರುಬ್ಬಿಬಿಡು ನನ್ನನ್ನು, ನಿನ್ನಿಷ್ಟದ ಪ್ರಕಾರ ನನ್ನನ್ನು ರುಬ್ಬು, ನಿನ್ನಿಷ್ಟದ ಪ್ರಕಾರ ನೀನು ಬಯಸುವ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊ, ನಿನಗೆ ಹೇಗೆ ಇಷ್ಟನೋ ಹಾಗೆ ರೆಡಿ ಮಾಡ್ಕೊ ನನ್ನನ್ನು. ಬಿಹೋಲ್ಡ್ ದ ಹ್ಯಾಂಡ್ ಮೇಡ್ ಆಫ್ ಗಾಡ್, ನಿನ್ನ ಕೈಯಲ್ಲಿದ್ದೀನಿ ಎಂದು ತೀರ್ಮಾನ ಮಾಡಲು ಮನಸ್ಸಿನಲ್ಲಿ ಪೂರ್ತಿಯಾಗಿ ದೇವರ ವಾಕ್ಯಕ್ಕೆ ಬಿಟ್ಟು ಕೊಟ್ಲು ಕೆಲಸ ಮಾಡಲಿಕ್ಕೆ. ಏನಾಯ್ತಲ್ಲಿ? ಪರಿಶುದ್ಧಾತ್ಮರು ಆಕೆಯ ಉದರದಲ್ಲಿ ಚಲಿಸಿದರು. ಹೋಲಿ ಸ್ಪಿರಿಟ್ ಮೂವ್ಡ್ ಇನ್ ಹರ್ ವೂಮ್. ಪರಿಶುದ್ಧಾತ್ಮರು ಆಕೆಯ ಉದರದಲ್ಲಿ ಚಲಿಸಿದಾಗ ಏನಾಯಿತು? ಯೇಸು ಆಕೆಯಲ್ಲಿ ಮಾಂಸ ಧರಿಸಿದರು, ವಾಕ್ಯ ಮಾಂಸ ಧರಿಸಿತ್ತು ಆಕೆಯಲ್ಲಿ. ರಿಸಲ್ಟ್ ಏನಾಯಿತು? ರಿಸಲ್ಟ್ ಆಕೆಯಿಂದ ಯೇಸು ಹೊರಗೆ ಬಂದರು, ಆಕೆಯ ಜೀವಿತದಿಂದ ಯೇಸು ಹೊರಗಡೆ ಬಂದಳು, ಯೇಸುವಿಗೆ ಮೊದಲ ಸಾಕ್ಷಿಯಾದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಿಂದ ಯೇಸು ಹೊರಗೆ ಬರಬೇಕು, ನಮ್ಮ ಕುಟುಂಬಗಳಿಂದ ಯೇಸು ಹೊರಗೆ ಬರಬೇಕು. ಕ್ರಿಶ್ಚಿಯನ್ ಕುಟುಂಬ ಅಂತ ಹೇಳುವಾಗ ಆ ಕುಟುಂಬದಿಂದ ಯೇಸು ಹೊರಗಡೆ ಬರಬೇಕು. ಕ್ರೈಸ್ತ ವ್ಯಕ್ತಿ ಅಂತ ಹೇಳುವಾಗ ಅಲ್ಲಿಂದ ಯೇಸು ಹೊರಗಡೆ ಬರಬೇಕು. ಯೇಸು ಹೊರಗಡೆ ಬರೋದಂದ್ರೆ ಏನು? ಪ್ರೀತಿ ಬರಬೇಕು. ಯೇಸು ಹೊರಗಡೆ ಬರೋದಂದ್ರೆ ಏನು? ಸಮಾಧಾನ ಬರಬೇಕು. ಯೇಸು ಹೊರಗಡೆ ಬರೋದಂದ್ರೆ ಏನು? ಪರಿಶುದ್ಧತೆ ಬರಬೇಕು. ಯೇಸು ಹೊರಗಡೆ ಬರೋದಂದ್ರೆ ಏನು? ತಾಳ್ಮೆ, ಸಹನೆ, ಸಂಯಮ ಬರಬೇಕು. ಇವತ್ತು ನಮ್ಮ ಕುಟುಂಬಗಳಿಂದ ಏನು ಬರ್ತಾ ಇದೆ? ನಮ್ಮ ಹೃದಯದಿಂದ ಏನು ಬರ್ತಾ ಇದೆ? ನಮ್ಮ ಜೀವನದಿಂದ ಏನು ಬರ್ತಾ ಇದೆ? ಶಾಂತಿ ಬರ್ತಾ ಇದೆಯಾ? ಅಸಮಾಧಾನ ಬರ್ತಾ ಇದೆಯಾ? ಪ್ರೀತಿ ಬರ್ತಾ ಇದೆಯಾ ಹೊರಗಡೆ? ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು ಬರ್ತಾ ಇದೆಯಾ? ಪರಿಶುದ್ಧತೆ ಬರ್ತಾ ಇದೆಯಾ? ಅಶುದ್ಧತೆಗಳು ಬರ್ತಾ ಇದೆಯಾ? ಸಂಯಮ, ಸದ್ಗುಣಗಳು ಬರ್ತಾ ಇದೆಯಾ? ಅಥವಾ ಟೆನ್ಷನ್, ಸಂಯಮ ತಪ್ಪಿ ಹೋಗುವಂಥ ಎಲ್ಲವುಗಳು ಬರ್ತಾ ಇದೆಯಾ? ಏನು ಬರ್ತಾ ಇದೆ ಇವತ್ತು ನಮ್ಮ ಜೀವಿತದಿಂದ?
ಯಾರು ಹೊರಗಡೆ ಬರ್ತಾ ಇದ್ದಾರೆ? ಯಾಕೆ ಗೊತ್ತಾ? ನಾವು ಪೊಸಿಷನ್ಡ್ ಆಗಿಲ್ಲ ಸರಿಯಾಗಿ. ಜಾರು ಮಿಕ್ಸಿ ಮೇಲೆ ಸರಿಯಾಗಿ ಫಿಕ್ಸ್ ಆಗಿಲ್ಲ. ಕೆಲವು ಟೈಮ್ ನಿಮಗೆ ಅನುಭವ ಆಗಿರ್ಬೋದು, ಈ ಮಿಕ್ಸಿ ಮೇಲೆ ಜಾರು ಹೀಗೆ ಸರಿಯಾಗಿ ಫಿಕ್ಸ್ ಮಾಡದೆ ಇಟ್ಬಿಟ್ಟು ಬಟನ್ ಒತ್ತಿದರೆ ಅಲ್ಲಿರೋದೆಲ್ಲ ನಿಮ್ಮ ಮುಖದ ಮೇಲೆ ಇರುತ್ತೆ. ಜಾರು ಹಾರಿ ಹೋಗ್ತದೆ, ಒಡೆದು ಹೋಗೋ ಸಾಧ್ಯತೆಯೂ ಇದೆ. ಅದೇ ರೀತಿಲಿ ಕೆಲವು ಟೈಮ್ ನಮ್ಮ ಜೀವನದಲ್ಲೂ ಕೂಡ ನಾವು ಅನೇಕ ರೀತಿಯಲ್ಲಿ ಮುಖಕ್ಕೆ ಎರಚಿಸ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ. ಕಾರಣ ಏನು ಗೊತ್ತಾ? ನಾವು ಯೇಸುವಿನಲ್ಲಿ ಇದೀವಿ ಅಂತ ತಿಳ್ಕೊಂಡಿರ್ತೀವಿ, ಆದರೆ ಬಟನ್ ಒತ್ತದಾಗ ಗೊತ್ತಾಗುತ್ತೆ ಸರಿಯಾಗಿ ಫಿಕ್ಸ್ ಆಗಿಲ್ಲ ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸರಿಯಾಗಿ ಫಿಕ್ಸ್ ಆಗಿದ್ದೇವಾ ನೋಡ್ಕೋಬೇಕು. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ, 1 Corinthians chapter 10 verse 12 ಅನ್ನುತ್ತೆ, 12 ಅನ್ಸುತ್ತೆ, 12ನೇ ವಾಕ್ಯ. ಅಲ್ಲಿ ಹೇಳ್ತಾರೆ, ಆದ ಕಾರಣ ಸ್ಥಿರವಾಗಿ ನಿಂತಿರುವೆನು ಎಂದು ಕೊಚ್ಚಿಕೊಳ್ಳುವವನೇ, ಹೇಳಿಕೊಳ್ಳುವವನೇ, ಭಾವಿಸುವವನೇ ಕುಸಿದು ಬೀಳದಂತೆ ಎಚ್ಚರಿಕೆಯಿಂದ ಇರು. ನಾನು ನಿಂತಿದ್ದೀನಿ ಯೇಸುವಿನಲ್ಲಿ, ನಾನು ಯೇಸುವಿನಲ್ಲಿ ಮಲಗಿದ್ದೇನೆ, ನಾನು ಯೇಸುವಿನಲ್ಲಿ ನಿಂತಿದ್ದೇನೆ, ನಾನು ಯೇಸುವಿನಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ಯೇಸುವಿನಲ್ಲಿ ಇದೀನಿ ಅಂತ ಬಾಯಲ್ಲಿ ಹೇಳ್ಕೊಂಡು ಹಾಳಾಗೋಗ್ಬೇಡ. ಬಾಯಲ್ಲಿ ಹೇಳ್ಕೊಂಡು ಹಾಳಾಗೋಗ್ಬೇಡ. ಹೇಳೋದು ಒಳ್ಳೆಯದೇ, ಬಾಯಲ್ಲಿ ಹೇಳೋದು ಕೆಟ್ಟದ್ದಲ್ಲ, ಬಾಯಲ್ಲಿ ಹೇಳೋದು ಒಳ್ಳೆಯದೇ. ಆದರೆ ಬಾಯಲ್ಲಿ ಹೇಳಿದ್ದು ನಿನ್ನ ಹೃದಯದಲ್ಲಿ ಇಲ್ಲದೆ ಇದ್ದರೆ ನೀನು ಒಂದು ರೀತಿ ಡೊಂಬರಾಟ ಮಾಡ್ದಂಗಾಯ್ತು, ಸುಣ್ಣ ಬಳಿದ ಸಮಾಧಿ ಥರ ಆಯಿತು, ನಾಟಕ ಮಾಡ್ದಾಗಾಯ್ತು. ಎಷ್ಟೋ ಬಾರಿ ನಾವು ಹೇಳ್ಕೊಂಡಿದ್ದೀವಿ, ನನ್ನ ದೇಹ ದೇವರ, ಮೈ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್. ನನ್ನ ದೇಹ ದೇವರ ಆಲಯ. ಯಾವ ಆತ್ಮ ನನ್ನ ಮೇಲಿದೆ? ದೇವರ ಆತ್ಮ ನನ್ನ ಮೇಲೆ ಇದೆ. ಇದು ಹೇಳ್ಕೊಂಡು ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಇಷ್ಟ ಬಂದಿದ್ದೆಲ್ಲ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಮೊಬೈಲ್ ಫೋನ್ ನೋಡಿಕೊಂಡು ಹರಟೆ ಹೊಡ್ಕೊಂಡು ಸೋಂಬೇರಿತನದಲ್ಲಿ ಸುತ್ತಕೊಂಡಿದ್ರೆ ನೀನು ಹೇಳಿದ್ದಕ್ಕೂ ನೀನಿಲ್ಲಿ ಮಾಡ್ತಾ ಇರೋದಕ್ಕೂ ಸಂಬಂಧನೇ ಇಲ್ದಿದ್ದಂಗೆ ಆಗುತ್ತೆ. ಮಿಕ್ಸಿ ಇದೆ, ಜಾರು ಇದೆ, ಆದರೆ ಫಿಕ್ಸ್ ಆಗಿಲ್ಲ ಅಂತ ಟೈಮಲ್ಲಿ ಏನಾಗ್ತೀವಿ ಗೊತ್ತಾ? ಹೇಳ್ಕೊಂಡು ಉದುರೋಗ್ಬಿಡ್ತೀವಿ, ಬಿದ್ದೋಗ್ಬಿಡ್ತೀವಿ. ನನ್ನ ದೇಹ ದೇವರ ಆಲಯ ಅಂತ ನೀವು ಹೇಳಿದ ಮೇಲೆ ನಿನ್ನ ದೇಹ ದೇವರಿಗೆ ಕೊಟ್ಟಾಯ್ತು. ಇನ್ನು ಮುಂದೆ ಅದು ಕೋಪದ ಆಲಯ ಅಲ್ಲ, ಇನ್ನು ಮುಂದೆ ಅದು ಪಾಪದ ಆಲಯ ಅಲ್ಲ, ಇನ್ನು ಮುಂದೆ ಅದು ಥಿಯೇಟರ್ ಅಲ್ಲ, ಅದು ದೇವರ ಆಲಯ. ಇಗೋ ಕರ್ತನ ದಾಸಿ, ನಿಮ್ಮ ಮಾತು ನನ್ನಲ್ಲಿ ನೆರವೇರಲಿ ಅಂತ ಬಿಟ್ಟು ಕೊಟ್ಟ ಹಾಗೆ ಒಂದೊಂದು ವಾಕ್ಯಕ್ಕೂ ನಮ್ಮನ್ನು ನಾವು ಬಿಟ್ಟು ಕೊಡ್ತಾ ಹೋದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಿಂದ ಒಳ್ಳೆಯ ರುಚಿ ಹೊರಗೆ ಬರ್ತದೆ. ಮಾತ್ರವಲ್ಲ, ನಾವು ಬಿದ್ದು ಹೋಗೋದಿಲ್ಲ, ಸ್ಥಿರವಾಗಿ ನಿಲ್ಲಕ್ಕಾಗ್ತದೆ. ದೇವರು ನಮಗೆ ಎಚ್ಚರಿಕೆಯಾಗಿ ಈ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಸ್ಥಿರವಾಗಿ ನಿಂತಿದ್ದೇನೆ ಎಂದು ಭಾವಿಸುವವನು, ಕೊಚ್ಚಿಕೊಳ್ಳುವವನು, ಹೇಳಿಕೊಳ್ಳುವವನು ಬಿದ್ದು ಹೋಗದ ಹಾಗೆ ಎಚ್ಚರಿಕೆ ವಹಿಸಬೇಕು. ಬಿ ಕೇರ್ಫುಲ್ ದಟ್ ಯು ಮೇ ನಾಟ್ ಫಾಲ್. ಬಿದ್ದು ಹೋಗದ ಹಾಗೆ ನಾವೊಬ್ಬೊಬ್ಬರು ಕೂಡ ಎಚ್ಚರಿಕೆ ವಹಿಸಲೇಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಎಚ್ಚರಿಕೆ ವಹಿಸೋದಂದ್ರೆ ಹೇಗೆ? ಎಚ್ಚರಿಕೆ ವಹಿಸೋದಂದ್ರೆ ಹೇಗೆ ನೋಡಿ, ಅನೇಕ ರೀತಿಯಲ್ಲಿ ನಮಗೆ ಎಚ್ಚರಿಕೆ ವಹಿಸಲಿಕ್ಕೆ ಆಗ್ತದೆ. ವಾಕ್ಯದ ಪ್ರಕಾರ ನಾವು ನೋಡುವಾಗ ಒಂದು ಎಚ್ಚರಿಕೆ ಯೇಸು ಸ್ವಾಮಿ ನಮಗೆ ಹೇಳ್ಕೊಡ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ, ಲೂಕನು ಬರೆದ ಶುಭ ಸಂದೇಶದಲ್ಲೆಲ್ಲ ಇದೆ. ಯೇಸು ಸ್ವಾಮಿ ಆ ಗೆತ್ಸೆಮನೆ ತೋಪಿನಲ್ಲಿ ಶಿಷ್ಯರ ಜೊತೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಆ ಜೊತೆಯಲ್ಲಿದ್ದ ಶಿಷ್ಯರಿಗೆ 22ನೇ ಅಧ್ಯಾಯ 40ನೇ ವಾಕ್ಯ ಅನಿಸುತ್ತೆ, ಲೂಕನ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾರೆ, ಶೋಧನೆಗೆ
ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಪ್ರೇ ಏನಂತ ಇದೆ? ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ. ಏನ್ ಮಾಡಿರಿ? ಪ್ರಾರ್ಥನೆ ಮಾಡಿರಿ. ಅದು ಮಾಡ್ತಾ ಇಲ್ಲ ನಾವಿವತ್ತು. ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ. ಬಿದ್ದು ಹೋಗ್ಬಾರ್ದ ನೀನು? ಯು ಮಸ್ಟ್ ಪ್ರೇ. ಯು ಮಸ್ಟ್ ಪ್ರೇ. ನಾವೇನ್ ಮಾಡ್ತೀವಿ ಗೊತ್ತಾ? ಯಾರನ್ನೋ ಪ್ರೇಯರ್ ರಿಕ್ವೆಸ್ಟ್ ಕೇಳ್ಕೊಳ್ತೀವಿ. ನನ್ನ ಮಗಾಗಿ ಪ್ರಾರ್ಥಿಸಿರಿ. ಕಥೋಲಿಕರು ನಾವು ಪ್ರಾರ್ಥನೆ ಕೇಳೋದೇನು? ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಮಾತೆ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್ ಅವರೇ ನಮಗಾಗಿ ಪ್ರಾರ್ಥಿಸಿರಿ. ಅದಲ್ಲ ಯೇಸು ಇಲ್ಲಿ ಹೇಳಿದ್ದು. ಪ್ರಭು ಯೇಸುವೆ ನಮಗಾಗಿ ಪ್ರಾರ್ಥಿಸಿರಿ. ಇದು ಯಾವುದು ವರ್ಕೌಟ್ ಆಗಲ್ಲ. ನೀವು ಕೇಳೋದು ಒಳ್ಳೆಯದೇ. ಪ್ರಾರ್ಥನಾ ಸಹಾಯ ಯಾರನ್ನಾದರೂ ಕೇಳಿ, ನಿಮ್ಮಿಷ್ಟ ಅದು, ಆಯಿತಾ? ನೀವು ಯಾರನ್ನಾದರೂ ಕೇಳ್ಕೊಳ್ಳಿ. ಆದರೆ ನೀನು ಪ್ರಾರ್ಥನೆ ಮಾಡದೇ ಇದ್ರೆ ಉದುರು ಹೋಗ್ತೀಯ. ನೀನು ಪ್ರಾರ್ಥಿಸು. ಇಲ್ಲ ಅಂದರೆ ನಿಮ್ಮ ನಂಬಿಕೆ ಮೂಢನಂಬಿಕೆ ಆಗ್ತದೆ. ಸಂತ ಅಂತೋಣಿ ಅವರೇ ನಮಗಾಗಿ ಪ್ರಾರ್ಥಿಸಿರಿ ಅಂತ ಕೇಳ್ಕೊಂಡು ಬಿಟ್ಟಿದ್ದೀವಿ. ಅವ್ರು ಪ್ರಾರ್ಥಿಸ್ತಾರೆ. ನೀನು ಊರು ಸುತ್ತೀಯ, ನೀನು ಹರಟೆ ಹೊಡಿತಾ ಕೂತ್ಕೊಳ್ತೀಯ. ನಿನಗೆ ಟೈಮೇ ಇಲ್ಲ, ಪುರ್ಸೊತ್ತಿಲ್ಲ. ಬ್ಯುಸಿ ಬ್ಯುಸಿ ಬ್ಯುಸಿ. ಬೆಳಿಗ್ಗೆ ಹಗಲು ರಾತ್ರಿ ಎಲ್ಲ ಕೆಲಸ ಕೆಲಸ ಕೆಲಸ. ನೀನು ಹಿಂಗೆ ಬ್ಯುಸಿ ಆಗಿರು. ಅಂತೋಣಿಯವರಲ್ಲಿ ನಿನಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ಅದು ಮೂಢನಂಬಿಕೆ. ನೀವೇನಾದರೂ ಸಂತ ಅಂತೋಣಿಯವರೇ ನನಗಾಗಿ ಪ್ರಾರ್ಥಿಸಿರಿ ಅಂದರೆ ಅದರ ಅರ್ಥ ಏನು ಗೊತ್ತಾ? ನಾನು ಇಲ್ಲಿ ಕೂತ್ಕೊಂಡು ಈಗ ಪ್ರಾರ್ಥಿಸ್ತಾ ಇದ್ದೇನೆ, ನನಗೆ ನಿಮ್ಮ ಸಪೋರ್ಟ್ ಬೇಕಾಯ್ತಾ? ನೀವು ನನಗಾಗಿ ಪ್ರಾರ್ಥಿಸಿರಿ, ನಾನು ಇಲ್ಲಿ ಪ್ರಾರ್ಥಿಸ್ತೇನೆ. ಅದು ವಿಶ್ವಾಸ. ಅದು ಬಿಟ್ಬಿಟ್ಟು ಬರೀ ಬಾಯಲ್ಲಿ ಮಾತ್ರ ಮಾತೆ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ, ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ, ಸಕಲ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ಬಿಟ್ಟು ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಅಂತ ಹೇಳ್ಬಿಟ್ಟು ಮೊಬೈಲ್ ಫೋನ್ ಹಿಡ್ಕೊಂಡು ಸಿನಿಮಾ ಹಾಡು ಕೇಳ್ತಾ ಹೋಗ್ಬಿಟ್ರೆ ಆಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತೀಯ. ಆಮೇಲೆ ಅವ್ರಿಗೆ ಪ್ರಾರ್ಥಿಸೋಕೆ ಹೇಳ್ಬಿಟ್ಟು ನೀನೇನು ಮಾಡ್ತಾ ಇದೀಯಾ? ನೀನು ಕುತ್ಕೊಂಡು ಪ್ರಾರ್ಥಿಸೋಗಿದ್ರೆ ಮಾತ್ರ ಅವ್ರನ್ನ ಕೇಳ್ಕೊ. ಪ್ರಾರ್ಥನೆ ಅಂದರೆ ಏನೋ ಒಂದು ತಮಾಷೆ ವಿಷಯ ಅಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾಡುವ ಕಾರ್ಯ ಒಂದು ರೀತಿ ಮೂಢತನದ ಕಾರ್ಯ ಆಗಬಾರ್ದು, ವಿಶ್ವಾಸದ ಕಾರ್ಯ ಆಗಬೇಕು. ಅಥವಾ ನೀನು ಯಾರನ್ನೇ ಪ್ರೇಯರ್ ರಿಕ್ವೆಸ್ಟ್ ಮಾಡು, ಬ್ರದರ್ ನನಗೋಸ್ಕರ ಪ್ರೇಯರ್ ಮಾಡಿ, ಸಿಸ್ಟರ್ ನಮಗೋಸ್ಕರ ಪ್ರೇಯರ್ ಮಾಡಿ, ಫಾದರ್ ನಮಗೋಸ್ಕರ ಪ್ರೇಯರ್ ಮಾಡಿ. ರಿಕ್ವೆಸ್ಟ್ ಕೇಳೋದು ತಪ್ಪಿಲ್ಲ. ಕೇಳಿದ ಮೇಲೆ ನೀನೇನು ಮಾಡ್ತಿದೀಯಾ? ಅವ್ರು 10 ನಿಮಿಷ ಪ್ರಾರ್ಥನೆ ಮಾಡಿದರೆ ನೀನು 1 ಗಂಟೆ ಪ್ರಾರ್ಥಿಸಬೇಕು. ಅಥವಾ ನೀನು 1 ಗಂಟೆ ಪ್ರಾರ್ಥಿಸಿ ಆಮೇಲೆ ಅವ್ರನ್ನ ಕೇಳಬೇಕು. ಅದು ವಿಶ್ವಾಸ. ಯೇಸು ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಶೋಧನೆಗೆ ಒಳಗಾಗದ ಹಾಗೆ ಪ್ರಾರ್ಥಿಸಿರಿ. ನೀನು ಪ್ರಾರ್ಥನೆ ಮಾಡದೇ ಇದ್ದರೆ ನಿನಗೆ ಬರುವ ಶೋಧನೆಯಲ್ಲಿ ನೀನು ಬಿದ್ದು ಹೋಗ್ತೀಯಾ. ಆಮೇಲೆ ಎತ್ತಲಿಕ್ಕೆ JCB ತಗೊಂಡು ಬಂದರೂ ಕಷ್ಟ ಆಗುತ್ತೆ. ಅಂದರೆ ಅರ್ಥ ಏನು ಗೊತ್ತಾ? ಯಾವ ಬ್ರದರ್ ಬಂದರೂ ಎತ್ತಕ್ಕಾಗಲ್ಲ. ನಿನ್ನ ತಗೊಂಡು ಯಾವ ಧ್ಯಾನ ಕೇಂದ್ರಕ್ಕೆ ಹೋಗಿ ಹಾಕಿದ್ರು ನಿನ್ನ ಎತ್ತಕ್ಕೆ ಕಷ್ಟ. ಅದು ಯೇಸು ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ನಿಂತಿದ್ದೀಯಾ ಬೀಳಬೇಡ. ನೀನು ನಿಂತಿರುವುದಾದರೆ ಅದು ದೇವರ ಕೃಪೆಯಿಂದ, ನಿನ್ನ ಯೋಗ್ಯತೆಯಿಂದ ಅಲ್ಲ ನೀನು ನಿಂತಿರೋದು. ಏನಾದರೂ ಯಾವತ್ತಾದರೂ ನಾನು ನಿಂತಿದ್ದೀನಿ ಅಂತ ಅಂದ್ಕೊಂಡ್ರೆ ಉದುರಿ ಹೋಗ್ತೀಯ. ನಾನು ನಿಂತಿರುವುದಲ್ಲ, ದೇವರು ನನ್ನನ್ನು ನಿಲ್ಲಿಸಿದ್ದಾರೆ. ಇಟ್ ಈಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್ ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ. ಯು ಆರ್ ಸ್ಟ್ಯಾಂಡಿಂಗ್ ಟುಡೇ ಇನ್ ಫೇತ್. ವಿಶ್ವಾಸದಲ್ಲಿ ನಾನಿಂದು ನಿಂತಿದ್ದೇನೆ, ಪ್ರಾರ್ಥನೆಯಲ್ಲಿ ನಿಂತಿದ್ದೇನೆ, ಸೇವೆಯಲ್ಲಿ ನಿಂತಿದ್ದೇನೆ, ಪರಿಶುದ್ಧತೆಯಲ್ಲಿ ನಿಂತಿದ್ದೇನೆ, ಪ್ರೀತಿಯಲ್ಲಿ ನಿಂತಿದ್ದೇನೆ ಅಂದರೆ ಅದರ ಅರ್ಥ ಒಂದೇ, ಯೇಸುವಿನ ಕೃಪೆಯಿಂದ ನಾನು ನಿಂತಿದ್ದೇನೆ ಅಂತ. ಅದಲ್ಲದೆ ಬೇರೆ ಯಾವುದು ಅಲ್ಲ, ಬೇರೆ ಏನೂ ಅಲ್ಲ. ಸಂತ ಪೌಲರು ಹೇಳ್ತಾರಲ್ವಾ, 2 ಕೊರಿಂಥ 10ನೇ ಅಧ್ಯಾಯದ 15ನೇ ವಾಕ್ಯ ಅನಿಸ್ತದೆ. 2 Corinthians chapter 10 verse 15.
ಅದಲ್ಲ. ಓಕೆ, ಇಂದು ನಾವೇನಾಗಿದ್ದೇವೋ ಅದು ಅವರ ವಾಟ್ ಐ ಆಮ್ ಟುಡೇ, ವಾಟ್ ಐ ಹ್ಯಾವ್ ಟುಡೇ ಈಸ್ ಓನ್ಲಿ ಹಿಸ್ ಗ್ರೇಸ್. ಫಸ್ಟ್ ಕೊರಿಂಥಿಯನ್ಸ ನೋಡಿ, ಅಲ್ಲಲ್ಲ, ಫಸ್ಟ್ ಕೊರಿಂಥಿಯನ್ಸ್ 10:15 ಇರಲಿ. ಅದಲ್ಲ, ಇಂದು ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಅದು ದೇವರ ಅನುಗ್ರಹವೇ, ದೇವರ ಕೃಪೆ. ಓಕೆ, ಕೊಟೇಶನ್ ಏನು ಮಿಸ್ ಆಗಿರ್ಬೋದು, ನೋಡೋಣ ಆಮೇಲೆ ಹುಡ್ಕೋಣ. ಓಕೆ, ಪೌಲರು ಹೇಳ್ತಾರೆ, ಇಂದು ನಾನು ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ. 15:10 ಸಾರಿ, ಫಸ್ಟ್ ಕೊರಿಂಥಿಯನ್ಸ್ 15:10, 1 ಕೊರಿಂಥ 15:10 ಏನು ಹೇಳ್ತಾರೆ? ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ, ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಾವೇನಾದರೂ ಇವತ್ತು ವಿಶ್ವಾಸದಲ್ಲಿದ್ದರೆ, ಕೆಲವು ಟೈಮ್ ನಾವು ಹೇಳ್ಬೋದು ನಾವು ಒಳ್ಳೆ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀವಿ, ಅದು ದೇವರ ಕೃಪೆ. ನಾವಿವತ್ತು ಸತ್ಯದಲ್ಲಿದ್ದೀವಿ, ಅದು ದೇವರ ಕೃಪೆ. ನಾವಿವತ್ತು ಪ್ರಾರ್ಥನೆಯಲ್ಲಿದ್ದೀವಿ, ಅದು ದೇವರ ಕೃಪೆ. ನಮಗಿವತ್ತು ದೇವರ ಸೇವೆ ಮಾಡಲಿಕ್ಕೆ ಆಗ್ತಾ ಇದೆ, ಅದು ದೇವರ ಕೃಪೆ. ಓನ್ಲಿ ದ ಗ್ರೇಸ್ ಆಫ್ ಗಾಡ್. ವಾಟ್ ಯು ಆರ್ ಟುಡೇ, ವಾಟ್ ಯು ಹ್ಯಾವ್ ಟುಡೇ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಡೂ ನಾಟ್ ಬೋಸ್ಟ್ ಯೋರ್ ಸೆಲ್ಫ್. ಅದಾದ ನಂತರ ಪೌಲರು ಹೇಳ್ತಾರೆ, ಅವರ ಕೃಪೆ ನನ್ನಲ್ಲಿ ವ್ಯರ್ಥ ಆಗಲಿಲ್ಲ. ಅವರ ಕೃಪೆ ನನ್ನಲ್ಲಿ ವ್ಯರ್ಥವಾಗದೆ ಇರ್ಲಿಕ್ಕೆ ಅವ್ರು ಏನು ಮಾಡ್ತಾರೆ? ಶ್ರಮ ಪಟ್ಟಿದ್ದಾರೆ. ಏನಂತ ಇದೆ ಮುಂದಿನ ವಾಕ್ಯ? ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮ ಪಟ್ಟು ಸೇವೆ ಮಾಡಿದ್ದೇನೆ. ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿರುವ ದೇವರ ಅನುಗ್ರಹವೇ ಇದನ್ನು ಮಾಡಿದೆ. ಸುಮ್ಮನೆ ನನ್ನಲ್ಲಿ ದೇವರ ಕೃಪೆ ಇದೆ, ದೇವರ ಕೃಪೆ ಇದೆ ಅಂತ ಹೇಳ್ಕೊಂಡು ಪ್ರಯೋಜನ ಇಲ್ಲ. ನಿನ್ನಲ್ಲಿ ದೇವರ ಕೃಪೆ ಇದ್ದರೆ ಖಂಡಿತವಾಗಲೂ ನೀನು ಶ್ರಮ ಪಡುವವನಾಗ್ತೀಯ. ಯು ವಿಲ್ ವರ್ಕ್ ಹಾರ್ಡ್. ಯು ಕ್ಯಾನ್ ವರ್ಕ್ ಹಾರ್ಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ, ಯೇಸು ಕ್ರಿಸ್ತರ ನಾಮದ ಮಹಿಮೆಗಾಗಿ ನಿನಗೆ ದುಡಿಲಿಕ್ಕಾಗ್ತದೆ. You can work hard for the glory of God. You can work hard for the kingdom of God. If you are truly living in the grace of God, ದೇವರ ಕೃಪೆಯಲ್ಲಿ ನೀನು ನಿಜವಾಗಲೂ ಜೀವಿಸುವಂಥ ಒಬ್ಬ ದೇವರ ಮಗನು, ದೇವರ ದಾಸನು ಆಗಿದ್ದರೆ ಖಂಡಿತವಾಗಿಯೂ you can, that grace will enable you to work hard for the kingdom of God. ದೇವರ ಕೃಪೆ ನಿನ್ನನ್ನು ಮೋಟಿವೇಟ್ ಮಾಡ್ತದೆ. ಇನ್ನೂ ಹೆಚ್ಚಾಗಿ ದುಡಿ, ಇನ್ನೂ ಹೆಚ್ಚಾಗಿ ಕೆಲಸ ಮಾಡು, ಇನ್ನೂ ಹೆಚ್ಚಾಗಿ ಓಡು. ನನಗೆ ದೇವರ ಕೃಪೆ ಇದೆ, ನನಗೆ ದೇವರ ಕೃಪೆ ಲಭಿಸಿದೆ ಅಂತ ಹೇಳ್ಕೊಂಡು ಮನೇಲಿ ಕೂತ್ಕೊಂಡು ಸೋಂಬೇರಿಗಳಾಗಿರೋದಿಲ್ಲ. ಕ್ರೈಸ್ತನಾಗಿದ್ದು ನಿನಗೆ ಕೃಪೆ ಲಭಿಸ್ತಾ ಇದ್ರೆ ನೀನು ಕ್ರಿಸ್ತನಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಿನಗೆ ಈ ಕೃಪೆ ಲಭಿಸಿದರೆ ಮಾತ್ರವೇ ಆ ಕ್ರಿಸ್ತನಿಗಾಗಿ ಓಡ್ಲಿಕ್ಕಾಗ್ತದೆ. ದಟ್ ಗ್ರೇಸ್ ವಿಲ್ enable you, empower you to run, to do something for God, to do something for the kingdom of God, to the glory of God. We need that grace of God. We need that grace. ಇಲ್ಲದೆ ಇದ್ರೆ ಪ್ರೀತಿ ಸಹೋದರ ಸಹೋದರಿಯರೇ, we will become slaves of Satan. ಕ್ರೈಸ್ತರಾದ ನಾವು ಈ ಕೃಪೆಯನ್ನು ಹೊಂದಿಕೊಳ್ಳದೆ ಹೋದರೆ ನಾವು ಪಿಶಾಚಿಗೆ ಗುಲಾಮರಾಗಿ ಬದುಕ್ತೀವಿ, ಪಾಪಕ್ಕೆ ಗುಲಾಮರಾಗಿ ಬದುಕ್ತೀವಿ. ಇಫ್ ಯು ಆರ್ ಟ್ರೂಲಿ ಅಂಡರ್ ಗ್ರೇಸ್, ಸಿನ್ ಕೆನಾಟ್ ಹ್ಯಾವ್ ಡೊಮಿನಿಯನ್ ಓವರ್ ಯು. ಬೈಬಲ್ ಹೇಳ್ತದೆ, ನೀನು ಕೃಪೆಯಲ್ಲಿ ಇರುವಾಗ ಪಾಪಕ್ಕೆ ನಿನ್ನ ಮೇಲೆ ಅಧಿಕಾರ ಇರೋದಿಲ್ಲ. ಆದರೆ ನೀನು ಕೃಪೆಯಲ್ಲಿ ಜೀವಿಸ್ತಾ ಇದ್ದರೆ ಪಾಪ ನಿನ್ನನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಪಿಶಾಚಿ ನಿನ್ನನ್ನು ಕಂಟ್ರೋಲ್ ಮಾಡುತ್ತೆ. ಈವನ್ ದೋ ಇಫ್ ಯು ಆರ್ ಎ ಕ್ರಿಶ್ಚಿಯನ್, ನೀನು ಕ್ರೈಸ್ತನಾಗಿದ್ದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ.
ಪೊಸಿಷನ್ ಯುವರ್ ಸೆಲ್ಫ್ ಪ್ರಾಪರ್ಲಿ. ಸರಿಯಾಗಿ ನಿನ್ನನ್ನು ನೀನು ಪೊಸಿಷನ್ಗೆ ಬಾ. ಮಿಕ್ಸಿಗೆ ಜಾರ್ ಬಂದು ಕರೆಕ್ಟಾಗಿ ಕೂರ್ಲಿ. ಯಾರಾದರೂ ತೆಗೆದುಕೊಂಡು ಹೋಗಿ ಮಿಕ್ಸಿನ ಜಾರಿಗೆ ಫಿಕ್ಸ್ ಮಾಡ್ತೀರಾ, ಜಾರ್ನ ಮಿಕ್ಸಿಗೆ ಫಿಕ್ಸ್ ಮಾಡ್ತೀರಾ? ಯೇಸು ಸ್ವಾಮಿ ಅಲ್ಲೇ ಇರ್ತಾರೆ, ಅವ್ರು ಎಲ್ಲೂ ಬದಲಾಗೋದಿಲ್ಲ. ಈ ಜಾರುಗಳು ಅಲ್ಲಿ ಜಾರ್ತಾ ಇರ್ತದೆ, ಜರ್ಕ್ ಹೊಡಿತಾ ಇರುತ್ತೆ ಜಾರುಗಳು. ಜಾರು ಅಂದರೆ ನಾನು ನೀವು. ಮಿಕ್ಸಿ ಒಂದು ಕಡೆ ಫಿಕ್ಸ್ ಮಾಡಲ್ಲೇ ಇಟ್ಟಿರ್ತೀವಿ, ಜಾರ್ ಮಾತ್ರ ಜಾರಿ ಜಾರಿ ಹೋಗ್ತಾ ಇರುತ್ತೆ. ಆ ಜಾರಿ ಹೋಗುವ ಜಾರನ್ನು ತಂದು ಫಿಕ್ಸ್ ಮಾಡಬೇಕು ಕರೆಕ್ಟಾಗಿ. ಈಗ ಈ ಜಾರನ್ನ ಯಾರು ತರಲ್ಲ, ನಾನೇನು ತಗೊಬರ್ಬೇಕು. ಯಾಕೆಂದರೆ ಈ ಜಾರಿಗೆ ಜೀವ ಇದೆ. ಮನೇಲಿ ಉಪಯೋಗಿಸೋ ಜಾರು ಜೀವ ಇಲ್ಲದೆ ಇರೋದು ಮೆಟಲ್ ಜಾರ್. ಇದು ಮೆಟಲ್ ಜಾರ್ ಅಲ್ಲ, ಫ್ಲೆಶ್ ಆ್ಯಂಡ್ ಬ್ಲಡ್, ರಕ್ತ ಮಾಂಸ ಎಲುಬು, ಬುದ್ಧಿ ಶಕ್ತಿ ಜ್ಞಾನ ತಿಳುವಳಿಕೆ ನಂಬಿಕೆ ಮೂಢನಂಬಿಕೆ ಎಲ್ಲ ಇದೆ ಇದರಲ್ಲಿ. ಅದರಿಂದ ಈ ಜಾರೇ ತಗೊಂಡು ಬಂದು ಅಲ್ಲಿ ಫಿಕ್ಸ್ ಮಾಡ್ಕೋಬೇಕೀಗ. ಆಗ ಒಳ್ಳೆ ರೀತಿಯಲ್ಲಿ ಹೋಲಿ ಸ್ಪಿರಿಟ್ ಕೆಲಸ ಮಾಡ್ತಾರೆ. ಪರಿಶುದ್ಧಾತ್ಮರು ಬಟನ್ ಒತ್ತಾರೆ. ಅವಾಗ ಯಾವ್ಯಾವ ಬಟನ್ ಒತ್ತಬೇಕು ಅವ್ರು ಒತ್ತಾರೆ. ಎಷ್ಟು ರುಬ್ಬಬೇಕು ತಕ್ಕ ಹಾಗೆ ರುಬ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸುಮ್ಮನೆ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಬದುಕಿ ಏನು ಪ್ರಯೋಜನ ಇಲ್ಲ. ಕೃಪೆಯಿಂದ ತುಂಬಲ್ಪಟ್ಟವರಾಗಬೇಕು. ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಲ್ಲಿ ನಾವು ತುಂಬಲ್ಪಡಬೇಕು. ಆಗ ಮಾತ್ರವೇ ಕೃಪೆಯ ಜೀವನ ಜೀವಿಸ್ಲಿಕ್ಕಾಗ್ತದೆ. ಇವತ್ತು ಎಷ್ಟೋ ಜನ ಈ ಕೃಪೆ ಹೆಸರು ಹೇಳ್ಕೊಂಡು ಏಮರಿಸುವಂಥವ್ರು ಇದ್ದಾರೆ. ಗ್ರೇಸ್ ಅಂದ್ರೇನು? ಕೃಪೆ ಅಂದ್ರೇನು? ಫ್ರೀಯಾಗೆಲ್ಲ ಸಿಗುವಂಥದ್ದು. ಫ್ರೀಯಾಗಿ ಏನು ಸಿಗುತ್ತೆ? ಫ್ರೀಯಾಗಿ ಊಟ, ಫ್ರೀಯಾಗಿ ಬಟ್ಟೆ, ಫ್ರೀಯಾಗಿ ಮನೆ, ಫ್ರೀಯಾಗಿ ದುಡ್ಡು, ಫ್ರೀಯಾಗೆಲ್ಲ ಸಿಕ್ಬಿಡುತ್ತೆ. ದಟ್ ಈಸ್ ಗ್ರೇಸ್, ಲಿವಿಂಗ್ ಅಂಡರ್ ಗ್ರೇಸ್. ಮೋಸ ಹೋಗ್ತೀರಾ. ನಿಜವಾದ ಗ್ರೇಸ್ ಏನು ಗೊತ್ತಾ? ನಿಮಗೆ ನಿಜವಾದ ಗ್ರೇಸ್ ಸಿಕ್ಕಿದ್ರೆ, ದೇವರ ಕೃಪೆ ನಿಮ್ಮೊಳಗಡೆ ನಿಜವಾಗ್ಲೂ ಸಿಕ್ಕಿದೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯು ವಿಲ್ ಬಿ ಫ್ರೀ ಫ್ರಮ್ ಸಿನ್. ಗ್ರೇಸ್ ವಿಲ್ ಸೆಪರೇಟ್ ಯು ಫ್ರಮ್ ಸಿನ್ ಆ್ಯಂಡ್ ವರ್ಲ್ಡ್. ಲೋಕದಿಂದಲೂ ಪಾಪದಿಂದಲೂ ನಿನ್ನನ್ನು ಬೇರ್ಪಡಿಸ್ತದೆ ನಿಜವಾದ ದೇವರ ಕೃಪೆ ನಿನ್ನಲ್ಲಿದ್ದರೆ. ಇವತ್ತಿ ಕೃಪೆ ಅಂದರೆ ಮಿಸ್ಯೂಸ್ ಆಗ್ತಾ ಇದೆ, ಅಬ್ಯೂಸ್ ಆಗ್ತಾ ಇದೆ. ಗ್ರೇಸ್ ಅಂದರೆ ಎಲ್ಲ ನಮಗೆ ಫ್ರೀ ಆಗಿ ಸಿಗ್ತದೆ. ಏನು? ಲೋಕದ ಎಲ್ಲ ವಸ್ತುಗಳು ಫ್ರೀಯಾಗಿ ಸಿಗುತ್ತೆ ಈಗ. ಅದು ಹೇಗೆ ಪಡ್ಕೊಳ್ಳೋದು? ಅದು ಪಡ್ಕೋಬೇಕಂದ್ರೆ ನೀವು ಈ ವಾಕ್ಯ ಹೇಳ್ತಾ ಇರಿ, ಸಿಗ್ತಾ ಇರುತ್ತೆ. ಈ ವಾಕ್ಯ ಹೇಳ್ತಾ ಇರಿ, ಸಿಗ್ತಾ ಇರುತ್ತೆ. ಇನ್ನೊಂದು ವಾಕ್ಯ ಹೇಳ್ತಾ ಇರಿ, ಸಿಗ್ತಾ ಇರುತ್ತೆ. ವಾಕ್ಯ ಹೇಳಿ ಪಡ್ಕೊಳ್ತಾ ಇರಿ, ವಾಕ್ಯ ಹೇಳಿ ಪಡ್ಕೊಳ್ತಾ ಇರಿ. ಗ್ರೇಸ್ ಒಂಥರ ಮಾಟ ಮಂತ್ರ ಥರ ಆಯ್ತು ಇದು. ಕರಿಸ್ಮ್ಯಾಟಿಕ್ ವಿಚ್ ಕ್ರಾಫ್ಟ್ ಅಂತ ಹೇಳ್ತೀವಿ ಅದನ್ನು. ವಾಕ್ಯ ಹೇಳಿ ಪಡ್ಕೊಳ್ಳೋದಲ್ಲ, ವಾಕ್ಯ ಹೇಳಿ ನಾನದು ಆಗಬೇಕು. ದೇವರ ಆತ್ಮ ನನ್ನ ಮೇಲಿದೆ, ಆಗಬೇಕು. ನನ್ನ ದೇಹ ದೇವರ ಆಲಯ, ಅದಾಗಬೇಕು. ಅದಲ್ಲೇ ಪಡ್ಕೊಳ್ಳೋದೇನಿದೆ ಇಲ್ಲಿ? ಪಡ್ಕೊಳ್ಳೋದು ಕೃಪೆ. ಆ ಕೃಪೆಯನ್ನು ಪಡ್ಕೋಬೇಕು. ಕೃಪೆ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ನೋಡಿ? ಕೃಪೆ ಇಲ್ಲದೆ ಶ್ರಮ ಪಡ್ಲಿಕ್ಕಾಗಲ್ಲ. ಯಾರೋ ಶ್ರಮ ಪಟ್ಟು ದುಡಿತಾ ಇದ್ದಾರೆ ದೇವರ ರಾಜ್ಯಕ್ಕಂತ ನೀನು ದುಡಿಯೋಕ್ಕಾಗಲ್ಲ. ನಿನಗೆ ದುಡಿಲಿಕ್ಕಾಗಬೇಕಾದ್ರೆ ನಿನ್ನಲ್ಲಿ ಆ ಕೃಪೆ ಬರಬೇಕು. ದೇವರು ಆ ಕೃಪೆ ನಿನಗೆ ಕೊಟ್ಟರೆ ಮಾತ್ರನೇ. ಇಲ್ಲದೆ ಇದ್ದರೆ ನೀನು ಏನು ಮಾಡಿದರೂ ದುಡಿಲಿಕ್ಕಾಗೋದಿಲ್ಲ. ದೇವರ ರಾಜ್ಯಕ್ಕಾಗಿ ದುಡಿಯೋಕ್ಕಾಗಲ್ಲ. ವಿ ನೀಡ್ ಗಾಡ್ಸ್ ಗ್ರೇಸ್. 1 ಪೇತ್ರ 5:5 ನಾವು ಓದುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ದೇವರ ಕೃಪೆ ಯಾವ ರೀತಿಯಲ್ಲಿ ನಾವು ಪಡೆದುಕೊಳ್ಬೋದು. ಹೌ ಕ್ಯಾನ್ ಐ ರಿಸೀವ್ ದ ಗ್ರೇಸ್ ಆಫ್ ಗಾಡ್? ಯುವ ಜನರೇ, ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ದೀನ ಮನೋಭಾವವನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಗರ್ವಿಷ್ಠರನ್ನು ದೇವರು ವಿರೋಧಿಸ್ತಾರೆ.
ಗರ್ವಿಷ್ಠರು ಯಾರು ಗೊತ್ತಾ? ನನಗೆ ಕೃಪೆ ಇದೆ, ನನ್ನ ಮೇಲೆ ಅಭಿಷೇಕ ಇದೆ, ನಾನು ದೇವರಲ್ಲಿದ್ದೀನಿ ಅಂತ ಹೇಳ್ಕೊಂಡು ಅದರ ಪ್ರಕಾರ ಇಲ್ಲದೆ ಇರುವವರೇ ಗರ್ವಿಷ್ಠರು. ನಾವು ಕ್ರೈಸ್ತರು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಮಜಾ ಮಾಡಿಕೊಂಡು ಬದುಕೋವರೇ ಗರ್ವಿಷ್ಠರು. ಅದು ಗರ್ವ. ಅದು ದೇವರ ಪ್ರಕಾರ ಯಾರಿಗೂ ಮರ್ಯಾದೆ ಕೊಡೋದಿಲ್ಲ, ಯಾರನ್ನು ಗೌರವಿಸೋದು ಇಲ್ಲ. ನನಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್, ನನಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಗರ್ವ. ಗಾಡ್ ಅಪೋಸಸ್ ದ್ಯಾಟ್. ಅದೊಂದು ದುರಾತ್ಮ, ಅದೊಂದು ಸ್ಪಿರಿಟ್, ಅದು ಹೋಗ್ಬೇಕು. ಗಾಡ್ ಅಪೋಸಸ್ ದ ಪ್ರೌಡ್, ನಮ್ರರಿಗಾದರೂ ಯಾರಿಗೆ ಕೃಪೆ ಕೊಡ್ತಾರೆ, ಬಟ್ ಗಿವ್ಸ್ ಗ್ರೇಸ್ ಟು ದ ಹಂಬಲ್. ಗಾಡ್ ಗಿವ್ಸ್ ಗ್ರೇಸ್. God fills you with His grace if you are ready to humble yourself. ನೀನು ದೀನನಾಗಲಿಕ್ಕೆ ತಯಾರಾದರೆ ದೇವರು ತನ್ನ ಕೃಪೆಯಿಂದ ನಿನ್ನನ್ನು ತುಂಬಿಸ್ತಾರೆ. ದೀನಳಾಗೋದು ಅಂದರೆ ಅರ್ಥ ಸಬ್ಮಿಟಿಂಗ್ ಯುವರ್ ಸೆಲ್ಫ್ ಟು ದ ವರ್ಡ್ ಆಫ್ ಗಾಡ್. ದೇರ್ ಇಸ್ ನೋ ಅದರ್ ವೇ ಟು ಬಿಕಮ್ ಹಂಬಲ್. ದೀನರಾಗಲಿಕ್ಕೆ ಒಂದೇ ದಾರಿ, ಕೈ ಕಟ್ಟಿ ಹೀಗೆ ತಲೆ ಬಗ್ಸಿ ನಿಂತ್ಕೊಳ್ಳೋದಲ್ಲ ದೀನತೆ, ಅಥವಾ ಯಾರೋ ಹಿರಿಯರು ಬಂದ ತಕ್ಷಣ ಎದ್ದು ನಿಂತ್ಕೊಳ್ಳೋದಲ್ಲ. ಅದು ಒಂದೊಂದು ಕಲ್ಚರಲ್ಲಿ ಒಂದೊಂದು ರೀತಿಯ ದೀನತೆ ಇರ್ತದೆ. ಆ ದೀನತೆ ಅಲ್ಲ ಪ್ರಯೋಜನಕ್ಕೆ ಬರೋದು, ಅದಲ್ಲ. ಅದು ಬೇಕು ಮ್ಯಾನರ್ಸ್, ಗುಡ್ ಮ್ಯಾನರ್ಸ್ ಅಂತ ಹೇಳ್ಬೋದು. ಓಕೆ, ಮ್ಯಾನರ್ಸ್ ಒಳ್ಳೆಯದೇ, ಅದರಿಂದ ನಿನಗೆ ಒಳ್ಳೆಯದಾಗುತ್ತೆ. ಆದರೆ ಇಫ್ ಯು ವಾಂಟ್ ಟು ರಿಸೀವ್ ದ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ ನಿನ್ನಲ್ಲಿ ಅಧಿಕಪಡಿಸ್ಕೋಬೇಕಾ, ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ವರ್ಡ್ ಆಫ್ ಗಾಡ್ ಇನ್ ಎವ್ರಿಥಿಂಗ್, ಇನ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ನಿನ್ನ ಜೀವನದ ಪ್ರತಿಯೊಂದು ಏರಿಯಾದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ವರ್ಡ್ ಆಫ್ ಗಾಡ್. ದಟ್ ಈಸ್ ದ ಹ್ಯುಮಿಲಿಟಿ ಇನ್ ದ ಸೈಟ್ ಆಫ್ ಗಾಡ್. ನಿಜವಾದ ಹ್ಯುಮಿಲಿಟಿ, ನಿಜವಾದ ಒಂದು ದೀನತೆ ಅಂದರೆ ಪ್ರತಿಯೊಂದು ಏರಿಯಾದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ದೇವರ ವಾಕ್ಯಕ್ಕೆ ನಮ್ಮನ್ನು ಸಬ್ಮಿಟ್ ಮಾಡಿಕೊಡೋದು. ಯಾವುದೋ 4 ವಾಕ್ಯಕ್ಕೆ ಮಾತ್ರ ನಮ್ಮನ್ನು ಸಬ್ಮಿಟ್ ಮಾಡೋದು ದೀನತೆ ಆಗೋದಿಲ್ಲ. ಎವ್ರಿ ವರ್ಡ್, ಪ್ರತಿಯೊಂದು ವಾಕ್ಯಕ್ಕೂ, ಇನ್ ಆಲ್ ದ ಮ್ಯಾಟರ್ಸ್, ಪ್ರತಿಯೊಂದು ವಿಷಯಕ್ಕೂ. ಅದು ಕ್ಷಮೆಯ ವಿಷಯ ಇರ್ಬೋದು, ಅದು ಕುಟುಂಬ ಜೀವನದ ವಿಷಯ ಇರ್ಬೋದು, ಬಿಸ್ನೆಸ್ ವಿಷಯ ಇರ್ಬೋದು, ಯಾವುದೋ ಒಂದು ಗಲಾಟೆ ಆಯಿತು ಅದರ ವಿಷಯದಲ್ಲಿ ಇರ್ಬೋದು, ಯಾವುದೋ ಒಂದು ಮನಸ್ತಾಪ ಆಯಿತು ಅದರ ವಿಷಯದಲ್ಲಿ ಇರ್ಬೋದು. ಪ್ರತಿಯೊಂದು ವಿಷಯದಲ್ಲೂ ದೇವರ ವಾಕ್ಯ ಏನು ಹೇಳುತ್ತೆ ಅದಕ್ಕೆ ನನ್ನನ್ನು ಸಬ್ಮಿಟ್ ಮಾಡಿಕೊಡೋದು. ಹಣದ ವಿಷಯದಲ್ಲಿ ಇರ್ಬೋದು, ಕೊಂಡುಕೊಳ್ಳೋದ್ರ ವಿಷಯ ಇರ್ಬೋದು, ತೆಗೆದುಕೊಳ್ಳೋದು ವಿಷಯ ಇರ್ಬೋದು, ಪ್ರಾರ್ಥನೆ ವಿಷಯ ಇರ್ಬೋದು, ಆರಾಧನೆ ವಿಷಯ ಇರ್ಬೋದು. ಪ್ರತಿಯೊಂದು ವಿಷಯದಲ್ಲೂ, ಇನ್ ಆಲ್ ಮ್ಯಾಟರ್ಸ್, ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ನೋಡೋ ವಿಷಯದಲ್ಲಿರ್ಬೋದು, ಕೇಳಿಸ್ಕೊಳ್ಳುವ ವಿಷಯದಲ್ಲಿರ್ಬೋದು, ಮಾತನಾಡುವ ವಿಷಯದಲ್ಲಿರ್ಬೋದು, ರಿಯಾಕ್ಟ್ ಮಾಡುವ ವಿಷಯದಲ್ಲಿರ್ಬೋದು, ಮನಸ್ಸಿನಲ್ಲಿ ಆಲೋಚನೆ ಮಾಡುವ ವಿಷಯದಲ್ಲಿ ಇರಬಹುದು. ಇನ್ ಆಲ್ ಮ್ಯಾಟರ್ಸ್, ಆಲ್ ದ ಏರಿಯಾಸ್ ಆಫ್ ಯುವರ್ ಲೈಫ್, ಇಫ್ ಯು ಆರ್ ರೆಡಿ ಟು ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ವರ್ಡ್ ಆಫ್ ಗಾಡ್, ದಟ್ ಈಸ್ ಹೌ ಯು ಆರ್ ಲಿವಿಂಗ್ ಇನ್ ಹ್ಯೂಮಿಲಿಟಿ. ದೇವರ ವಾಕ್ಯ ಹೇಳ್ತದೆ, ಯಾರು ದೀನರಾಗ್ತಾರೋ, ದೋಸ್ ಹು ಹಂಬಲ್ ಯುವರ್ ಸೆಲ್ಫ್ ಬಿಫೋರ್ ಗಾಡ್, ಅವ್ರೇನು ಮಾಡ್ತಾರೆ ದೇವರು? ಹಿ ಗಿವ್ಸ್ ಗ್ರೇಸ್. ನಮ್ಗೆ ಯಾಕೆ ಕೃಪೆ ಸಿಗ್ತಾ ಇಲ್ಲ ಅಂದರೆ ನಾವು ದೀನರಲ್ಲ, ಅಹಂಕಾರಿಗಳು, ಹಠಮಾರಿಗಳು. ನಾವು ದೀನರ ಥರ ಇದ್ದೀವಿ ಅಷ್ಟೇ. ಅಯ್ಯೋ ಬ್ರದರ್, ನಾವು ಅಷ್ಟು ಒಳ್ಳೆಯವರು ಬ್ರದರ್. ಹೌದಪ್ಪ, ಗಾಡ್ ಬ್ಲೆಸ್ ಯು. ನಿನ್ನ ಈ ನಾಟಕ ಕಂಪನಿ ಮುಚ್ಚು. ಬಿ ಒಬೀಡಿಯಂಟ್ ಟು ವಾಟ್ ಗಾಡ್ ಸೇಸ್. ದೇವರು ಏನು ಹೇಳ್ತಾರೋ ಅದಕ್ಕೆ ವಿಧೇಯನಾಗು, ಅದಕ್ಕೆ ವಿಧೇಯಳಾಗು. ಆ್ಯಂಡ್ ಗಾಡ್ ವಿಲ್ ಸಿ ಯುವರ್ ಹಾರ್ಟ್. ದೇವರು ನಿನ್ನ ಹೃದಯ ನೋಡ್ತಾರೆ. ಆ್ಯಂಡ್ ಹಿ ವಿಲ್ ಫಿಲ್ ಯು ವಿತ್ ಹಿಸ್ ಗ್ರೇಸ್. ಅವರ ಕೃಪೆಯನ್ನು ನಿನ್ನ ಒಳಗಡೆ ತುಂಬಿಸ್ತಾರೆ. ವಿತ್ ದ್ಯಾಟ್ ಗ್ರೇಸ್ ಯು ಕ್ಯಾನ್ ವರ್ಕ್ ಹಾರ್ಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಆ ಕೃಪೆಯಿಂದ ನಿನ್ನ ದೇವರ ರಾಜ್ಯಕ್ಕೆ ಶಕ್ತಿಯುತವಾಗಿ ದುಡಿಬೋದು. ಯಾರೋ ಮಾಡೋದು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಯಾರ್ದೋ ಹೆಸರು ಹಾಳು ಮಾಡಲಿಕ್ಕೋಸ್ಕರ ಏನೇನೋ ಮಾಡಬೇಡ. ನಿನ್ನನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಹಾಳಾಗಿ ಹೋಗಬೇಡ. ನೆವರ್ ಕಂಪೇರ್ ಯುವರ್ ಸೆಲ್ಫ್ ಟು somebody else. Humble yourself before God. God will fill you with His grace. We need more grace. We need grace of God every day.
ನಮಗೆ ದೇವರ ಕೃಪೆ ಯಾವಾಗ ಬೇಕು ಕೇಳಿದ್ರೆ ಪ್ರತಿದಿನ ದೇವರ ಕೃಪೆ ಬೇಕು. ಎವ್ರಿ ಡೇ ವಿ ನೀಡ್ ಗಾಡ್ಸ್ ಗ್ರೇಸ್. ಒಂದು ದಿನ ಅವರ ಕೃಪೆ ನಮಗೆ ಇಲ್ಲದೆ ಇದ್ರೆ ಏನಾಗುತ್ತೆ? ಅಹಂಕಾರದಿಂದ ಹಾಳಾಗೋಗ್ತೀವಿ. ಅದಕ್ಕೆ ಹೇಳಿದ್ದು, ನಿಂತಿದ್ದೇನೆ ಅಂದು ಭಾವಿಸುವವನು ಬಿದ್ದು ಹೋಗದ ಹಾಗೆ ಎಚ್ಚರಿಕೆ ವಹಿಸಲಿ. ಎಚ್ಚರಿಕೆ, ಬಿ ಕೇರ್ಫುಲ್. ಹಾಗೆ ಬಿದ್ದು ಹೋದ ಒಬ್ಬ ದೇವದೂತನನ್ನ ಬೈಬಲ್ನಲ್ಲಿ ಪರಿಶುದ್ಧಾತ್ಮರು ನಮಗೆ ತೋರಿಸ್ಕೊಡ್ತಾರೆ. ಲೂಸಿಫರ್, ಲೂಸಿಫರ್ ಬೆಳಕಿನ ದೂತ ಅಂತ ಅವನನ್ನು ಕರೀತಾರೆ. ಅತ್ಯಂತ ಸುಂದರನಾದ, ಅತ್ಯಂತ ಜ್ಞಾನಿಯಾದ, ಅತ್ಯಂತ ಶಕ್ತಿಯುತನಾದ, ಅತ್ಯಂತ ಮಹಿಮೆ ಉಳ್ಳಂತಹ ಒಬ್ಬ ದೇವದೂತನಾಗಿದ್ದ. ದೇವರು ಅವರ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ ಸೃಷ್ಟಿ ಮಾಡಿದ ಒಬ್ಬ ಸ್ಪಿರಿಟ್, ಏಂಜಲ್, ದೂತನಾಗಿದ್ದ ಲೂಸಿಫರ್. ಆದರೆ ಅಹಂಕಾರ ಪಟ್ಟ, ಕೃಪೆ ಹೋಯ್ತು. ಕೃಪೆ ಹೋದ್ಮೇಲೆ ಉಳಿದಿದ್ದೇನು ಗೊತ್ತಾ? ಶಕ್ತಿ ಇತ್ತು, ಸೌಂದರ್ಯ ಇತ್ತು, ಎಲ್ಲ ಇತ್ತು, ಒಳಗಡೆ ಕೃಪೆ ಇಲ್ಲ. ಅದನ್ನು ನಾವು ಈಗಿನ ಕರಿಸ್ಮ್ಯಾಟಿಕ್ ಭಾಷೆನಲ್ಲಿ ಹೇಳೋದಾದರೆ ಅನಾಯಿಂಟಿಂಗ್ ಅಂತ ಹೇಳ್ತೀವಿ, ಅಭಿಷೇಕ ಅಂತ ಹೇಳ್ತೀವಿ. ಅಭಿಷೇಕ ಕಳ್ಕೊಂಡ. ಶಕ್ತಿ ಇದೆ, ಗಿಫ್ಟ್ ಇದೆ, ಎಲ್ಲ ಕೆಲಸ ಆಗ್ತಾ ಇದೆ, ಆದರೆ ಒಳಗಡೆ ಗ್ರೇಸ್ ಇಲ್ಲ. ದೇರ್ ಇಸ್ ನೋ ಅನಾಯಿಂಟಿಂಗ್. ಬಂದ ಕೆಳಗಡೆ, ದಬ್ಬಲ್ಪಟ್ಟ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೌಲನನ್ನ ದೇವರು ಇಸ್ರಾಯೇಲರ ಅರಸನಾಗಿ ಅಭಿಷೇಕಿಸಿದ್ರು, ಅಂದರೆ ಕೃಪೆ ಕೊಟ್ಟರು. ಗಾಡ್ ಗೇವ್ ಗ್ರೇಸ್ ಟು ಸೌಲ್ ಟು ಬಿ ದ ಕಿಂಗ್ ಓವರ್ ದ ಪೀಪಲ್ ಆಫ್ ಇಸ್ರಾಯೇಲ್. ಬಟ್ ಹಿ ಲಾಸ್ಟ್ ದಟ್ ಗ್ರೇಸ್, ದಟ್ ಅನಾಯಿಂಟಿಂಗ್. ಅದರ ಪರಿಣಾಮ ಏನಾಯಿತು? ಅರಸ ಸೌಲ ಅಭಿಷೇಕವನ್ನು ಕಳ್ಕೊಂಡಿದ್ದು ಹೇಗೆ? ಹೊಟ್ಟೆ ಕಿಚ್ಚಿನಿಂದ, ಅಹಂಕಾರದಿಂದ. ಹೊಟ್ಟೆ ಕಿಚ್ಚು. ಯಾರಲ್ಲೆಲ್ಲ ಹೊಟ್ಟೆ ಕಿಚ್ಚಿದೆಯೋ, ನೀವೇನು ಪ್ರಾರ್ಥನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಆಯ್ತಾ? ಇದು ಹೋಗಬೇಕು. ಹೊಟ್ಟೆ ಕಿಚ್ಚಿಟ್ಕೊಂಡು, ದ್ವೇಷ ಇಟ್ಕೊಂಡು, ಹಗೆತನ ಇಟ್ಕೊಂಡು, ನೀನೇನು ಪ್ರಾರ್ಥನೆ ಮಾಡಿದ್ರು, ಏನು ಕಾಣಿಕೆ ಕೊಟ್ಟರು, ಎಷ್ಟು ಉಪವಾಸ ಮಾಡಿದ್ರು ಯಾವ ಪ್ರಯೋಜನವೂ ಇಲ್ಲ. ಈಗೇನು ಮಾಡ್ಬೇಕು ನಾವು? ಹಾಗಾದರೆ ರಿಪೆಂಟ್, ಮಾನಸಾಂತರ ಪಡು. ಯೇಸುವಿನ ಶಿಲುಬೆ ನೋಡು, ಆ ಶಿಲುಬೆ ಮೇಲಿಂದ ಯೇಸು ಕ್ಷಮಿಸಿದ್ದನ್ನು ಧ್ಯಾನಿಸು, ಹಾಗೆಯೇ ಕ್ಷಮಿಸು. ಕ್ಷಮಿಸ್ಲಿಕ್ಕೆ ಆಗೋದಿಲ್ವಾ? ಯೇಸುವಿನ ಶಿಲುಬೆಯನ್ನು ಧ್ಯಾನ ಮಾಡು, ಅಲ್ಲಿಂದ ಶಕ್ತಿ ಸಿಗುತ್ತೆ. ಯು ವಿಲ್ ಗೆಟ್ ಪವರ್ ಫ್ರಮ್ ದ ಕ್ರಾಸ್ ಆಫ್ ಜೀಸಸ್. ಮೆಡಿಟೇಷನ್ ಆಫ್ ಹಿಸ್ ಡೆತ್ will strengthen you to forgive everybody in all circumstances. ಎಲ್ಲ ಸಂದರ್ಭದಲ್ಲಿಯೂ ಎಲ್ಲರನ್ನು ಕ್ಷಮಿಸಲಿಕ್ಕೆ ಬೇಕಾದ ಶಕ್ತಿ ನಿನಗೆ ಸಿಗೋದೆಲ್ಲಿಂದ ಗೊತ್ತಾ? ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ಧ್ಯಾನಿಸುವಾಗ ಅಲ್ಲಿಂದ ನಿನಗೆ ಶಕ್ತಿ ಸಿಗ್ತದೆ. ಬೇರೆ ಎಲ್ಲಿಂದನೂ ಶಕ್ತಿ ಸಿಗೋದಿಲ್ಲ. ಅಲ್ಲಿಂದ ಪಡೆದ ಶಕ್ತಿಯಿಂದ ನಮಗೆ ಕ್ಷಮಿಸಲಿಕ್ಕಾಗ್ತದೆ. ಹಾಗೆ ಕ್ಷಮಿಸಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಯಾಕೆ ಗೊತ್ತಾ? ಆ ಕ್ಷಮಿಸೋದು ಹಂಬಲ್ನೆಸ್. ವಿ ಆರ್ ಒಬೇಯಿಂಗ್ ದ ವರ್ಡ್ ಆಫ್ ಗಾಡ್ ದೇರ್. ನಾವಲ್ಲಿ ದೇವರ ವಾಕ್ಯ ಅನುಸರಣೆ ಮಾಡ್ತಾ ಇದ್ದೀವಿ. ಅನುಸರಿಸುವಾಗ ಕೃಪೆ ತುಂಬಲ್ಪಡ್ತದೆ. ಅನುಸರಿಸೋದೇ ದೀನತೆ. ಇಲ್ಲದೆ ಇದ್ದರೆ ಯಾವ ಕೃಪೆನೂ ತುಂಬೋದಿಲ್ಲ, ಏನೂ ತುಂಬೋದಿಲ್ಲ, ಬೇರೆ ಏನೇನೋ ತುಂಬುತ್ತೆ. ಕೃಪೆ ಇರೋರ ಥರ ಇರ್ತೀವಿ. ಸೌಲ ಅಭಿಷೇಕ ಇರೋರ ಥರ ಇದ್ದ, ಲಾಸ್ಟಿಗೆ ಸೂಸೈಡ್ ಮಾಡಿಕೊಂಡು ಸತ್ತೋದ. ಇಸ್ರಾಯೇಲರ ಅರಸ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ. ಪಿಶಾಚಿಗೆ ಒಳಗಾದ, ಪಿಶಾಚಿಯಿಂದ ಪೀಡಿತನಾದ. ದೇವರ ರಾಜ್ಯಕ್ಕಾಗಿ ದುಡಿಲಿಕ್ಕೆ ಆಯ್ಕೆ ಆದವನು ಏನೋ ಅದು ಇದು ಮಾಡ್ತಾ ಇದ್ದ, ಆದರೆ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮಾಡಲಿಕ್ಕಾಗಿಲ್ಲ. ಹಿ ವಾಸ್ ನಾಟ್ in position where God has positioned him. He lost his position. Why? Because of his pride. ಆತನ ಗರ್ವ, ಆತನಲ್ಲಿದ್ದ ಅಹಂಕಾರ, ಹೊಟ್ಟೆ ಕಿಚ್ಚು ಆತನನ್ನು ಮಿಸ್ಪ್ಲೇಸ್ ಮಾಡ್ತು ಪೊಸಿಷನ್ನಿಂದ. ಮಿಕ್ಸಿ ಮೇಲೆ ಇರಬೇಕಾಗಿತ್ತು ಜಾರು,
ಆದರೆ ಜಾರೋಯ್ತು. ನಾವು ಅಹಂಕಾರ ಪಡುವಾಗ ಜಾರು ಹೋಗ್ತೀವಿ, ಹೊಟ್ಟೆ ಕಿಚ್ಚು ಪಡುವಾಗ ಜಾರು ಹೋಗ್ತೀವಿ. ಮಿಕ್ಸಿ ಮೇಲೆ ಜಾರಿ ಇರೋದಿಲ್ಲ, ಏಸುನಲ್ಲಿ ಪೊಸಿಷನ್ಡ್ ಆಗಿರೋದಿಲ್ಲ. ಸುಮ್ಮನೆ ಬಾಯಲ್ಲಿ ಜೀಸಸ್ ಜೀಸಸ್ ಹಾಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತೆಲ್ಲ ಹೇಳಿ ಕೈ ತಟ್ಟಿ ಪ್ರಾರ್ಥಿಸಿ ಏನು ಪ್ರಯೋಜನ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲಿಯಾದರೂ ತಪ್ಪಿ ಹೋಗಿದ್ರೆ ಇವತ್ತು ವಾಪಸ್ ಬರಬೇಕು. ಕಮ್ ಬ್ಯಾಕ್. ಯೇಸು ಕರೀತಾ ಇದ್ದಾರೆ. ರಿಪೆಂಟ್. ಗಾಡ್ ಈಸ್ ಎ ಲವಿಂಗ್ ಗಾಡ್. ಪ್ರೀತಿಸುವಂಥ ದೇವರು, ಕರುಣಿಸುವಂಥ ದೇವರು. ಈಸ್ ಅವರ್ ಸೇವಿಯರ್. ಅವರು ನಮ್ಮ ರಕ್ಷಕರು. ಗಾಡ್ ಈಸ್ ನಾಟ್ ಅವರ್ ಡಿಸ್ಟ್ರಾಯರ್. ದೇವರು ನಮ್ಮ ವಿನಾಶಕನಲ್ಲ, ದೇವರು ನಮ್ಮ ರಕ್ಷಕ. ಗಾಡ್ ಈಸ್ ಅವರ್ ಸೇವಿಯರ್. ಹೀ ಸೇವ್ಸ್ ಎವ್ರಿ ಒನ್ ಹೂ ರಿಪೆಂಟ್ಸ್. ಮನಸ್ಸಾಂತರ ಪಟ್ಟು ಪಾಪಕ್ಕೆ ವಿಮುಖರಾಗಿ ಬರುವ ಪಾಪಿ ಅದು ಯಾರೇ ಆಗಿದ್ರು, ಎಷ್ಟೇ ದೊಡ್ಡ ಪಾಪ ಮಾಡಿದವರೇ ಆಗಿದ್ರು, ಇಫ್ ಯು ಟ್ರೂಲಿ ರಿಪೆಂಟ್ ಆ್ಯಂಡ್ ಕಮ್ ಬ್ಯಾಕ್, ಹಿ ವಿಲ್ ಸೇವ್ ಯು, ಹಿ ವಿಲ್ ಡೆಲಿವರ್ ಯು. ಅವರು ನಿನ್ನನ್ನು ರಕ್ಷಿಸ್ತಾರೆ, ವಿಮೋಚಿಸ್ತಾರೆ. ಹಿ ವಿಲ್ ಫಿಲ್ ಯು ವಿತ್ ಹಿಸ್ ಗ್ರೇಸ್. ಅವರ ಕೃಪೆಯಿಂದ ನಿನ್ನನ್ನು ತುಂಬಿಸ್ತಾರೆ. ಇವತ್ತು ನಮಗೆ ಕೃಪೆ ಬೇಕು, ನಮಗೆಲ್ಲರಿಗೂ ಕೃಪೆ ಬೇಕು. ಯಾಕೆಂದರೆ ನಾವು ಆತನಿಗಾಗಿ ದುಡಿಬೇಕು, ಶ್ರಮ ಪಡಬೇಕು. ಇವತ್ತು ನಾವು ಶ್ರಮ ಪಡೋದು ಪೂರ್ತಿ ಅಳಿದು ಹೋಗುವ ಈ ಹೊಟ್ಟೆಗಾಗಿ ಶ್ರಮ ಪಡ್ತಾ ಇದ್ದೀವಿ. ಗಾದೆ ಇದೆಯಲ್ವಾ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ನೀನು ಈ ಹೊಟ್ಟೆಗಾಗಿ ಬಟ್ಟೆಗಾಗಿ ಶ್ರಮಪಟ್ಟು ಏನು ಲಾಭ ಕೇಳಿದರೆ ನಿನಗೆ ಲಾಭ ಏನೂ ಇಲ್ಲ, ಆದರೆ ನಿತ್ಯ ಜೀವ ನಷ್ಟ ಆಗುತ್ತೆ. ಬರೀ ಹೊಟ್ಟೆಗಾಗಿ ಬಟ್ಟೆಗಾಗಿ ದುಡಿ ದುಡಿ ದುಡಿ, ದುಡ್ಡಿಗಾಗಿಯೇ ದುಡಿ, ದುಡ್ಡಿಗಾಗಿಯೇ ಬದುಕು. ಲಾಸ್ಟಿಗೆ ಒಂದು ದಿನ ಸತ್ತೋಗ್ತೀಯ. ಆಮೇಲೆ ಆತ್ಮ ಹೋಗ್ತದೆ ನಿತ್ಯಾಗ್ನಿಗೆ. ಹಣದ ವ್ಯಾಮೋಹ ಎಲ್ಲ ಕೇಡುಗಳಿಗೆ ಮೂಲ. ಸೋಂಬೇರಿಯಾಗಿ ಬದುಕು ಅಂತ ಅಲ್ಲ ಅದರ ಅರ್ಥ. ನೀನು ದುಡಿಬೇಕು, ಪ್ರಾಮಾಣಿಕವಾಗಿ ದುಡಿ, ಆದರೆ ಹಣದ ಆಸೆಗಾಗಿ ದುಡಿಬೇಡ, ದುಡ್ಡು ಮಾಡಲಿಕ್ಕಾಗಿ ದುಡಿಬೇಡ, ಬದುಕಲಿಕ್ಕಾಗಿ ದುಡಿ, ಪರರಿಗೆ ಸಹಾಯ ಮಾಡಲಿಕ್ಕಾಗಿ ದುಡಿ, ದೇವರ ರಾಜ್ಯ ಕಟ್ಟಲಿಕ್ಕೋಸ್ಕರ ದುಡಿ. ನೀನು ದುಡಿಯೋದು ನಿನ್ನ ಮನೆ ಕಟ್ಟಲಿಕ್ಕೆ, ನಿನ್ನ ಬಿಲ್ಡಿಂಗ್ ಕಟ್ಟಲಿಕ್ಕೆ, ನಿನ್ನ ಮಕ್ಕಳಿಗೆ ಒಂದು 4 ಬಿಲ್ಡಿಂಗ್ ಮಾಡಿಕೊಡ್ಲಿಕ್ಕೆ. ದೇವರ ಮನೆ ಕಟ್ಟಲಿಕ್ಕೆ ಎಷ್ಟು ದುಡ್ದಿದ್ಯಪ್ಪ? ದೇವರ ಮನೆ ಉದುರು ಬಿದ್ದು ಹೋಗ್ತಾ ಇದೆಯಲ್ಲ. ನಾನು ಹೇಳ್ತಾ ಇರೋದು ಚರ್ಚ್ ಬಿಲ್ಡಿಂಗ್ ಬಗ್ಗೆ, ಚರ್ಚ್ ಗೋಪುರದ ಬಗ್ಗೆ, ಚರ್ಚ್ ಗಂಟೆ ಬಗ್ಗೆ ಅಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಕ್ರೈಸ್ತ ಸಭೆ ಉದುರ್ತಾ ಇದೆ. ಸಭೆ ಬಲಗೊಳ್ಬೇಕು, ಶುಭ ಸಂದೇಶ ಪ್ರಚಾರ ಆಗಬೇಕು, ಎಷ್ಟೋ ಕಡೆ ಸುವಾರ್ತೆ ತಲುಪಬೇಕು. ಅದಕ್ಕಾಗಿ ನೀನೇನು ದುಡಿತಾ ಇದೆಯಾ? ನಿನ್ನ ಮೊದಲ ದುಡಿಮೆ ಏನಾಗಬೇಕು ಗೊತ್ತಾ? ಆತ್ಮಭಾರದಿಂದ ನೀನು ಮಾಡುವ ಪ್ರಾರ್ಥನೆಯನ್ನ ದುಡಿಮೆ ಆಗಬೇಕು. ಯಾವ ರೀತಿ ಒಂದು ಮನೆ ಕಟ್ಟಬೇಕಾದ್ರೆ ಮೊದಲು ಪ್ರಾರ್ಥಿಸ್ತೀಯಲ್ವಾ? ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತೀಯ. ಒಂದು ಮದುವೆ ಆಗಬೇಕಾದ್ರೆ ಪ್ರಾರ್ಥಿಸ್ತೀಯ. ಪ್ರತಿಯೊಂದು ಕಾರ್ಯಕ್ಕಾಗಿ, ನಿನ್ನ ಅಗತ್ಯಕ್ಕಾಗಿ ನೀನು ಪ್ರಾರ್ಥಿಸ್ತೀಯ. ದೇವರ ಅಗತ್ಯಕ್ಕೋಸ್ಕರ, ಧರ್ಮಸಭೆಗೋಸ್ಕರ ಎಷ್ಟೋ ಯೌವನಸ್ಥ ಮಕ್ಕಳು, ಕ್ರೈಸ್ತ ಕುಟುಂಬದ ಯುವಕರು ಯುವತಿಯರು ಇವತ್ತು ಡ್ರಗ್ಸ್ಗೆ, ಸೆಕ್ಸ್ಗೆ, ಇಲ್ಲಿಗಲ್ ರಿಲೇಷನ್ಶಿಪ್ಗೆ, ಲಿವಿಂಗ್ ಟುಗೆದರ್, ಈ ರೀತಿ ಎಷ್ಟೋ ಜನ ಹಾಳಾಗೋಗ್ತಾ ಇದ್ದಾರೆ. ಎಷ್ಟು ಜನ ನಾವು ಆ ಮಕ್ಕಳು ದೇವರ ದಾರಿಗೆ ಬರಬೇಕು ಅಂತ ಏನು ಶ್ರಮ ಪಡ್ತಾ ಇದ್ದೀವಿ? ನೀವು ಶ್ರಮಪಟ್ಟು ಎಷ್ಟು ಜನನ ಎಳ್ಕೊಂಡು ಬಂದಿದ್ದೀರಾ? ಶ್ರಮ ಪಡ್ತಾ ಇದ್ದೀವಿ ಅಲ್ಲ, ಶ್ರಮಪಟ್ಟು ಎಷ್ಟು ಜನ ಬಂದಿದ್ದಾರೆ, ಬಂದಿತ್ತು ನಿನಗೆ ನೋಡ್ಲಿಕ್ಕಾಗಿದೆ. ಪ್ರಾರ್ಥಿಸಿ ಪ್ರಾರ್ಥಿಸಿ ಮನೆ ಸಿಕ್ತು ಅಂತ ಮನೆ ನೋಡ್ಲಿಕ್ಕೆ ಇದೆಯಲ್ವಾ? ಪ್ರಾರ್ಥಿಸಿ ಪ್ರಾರ್ಥಿಸಿ ನನಗೆ ಮದುವೆ ಆಯಿತು ನೋಡ್ಲಿಕ್ಕೆ ಇದೆಯಲ್ವಾ? ಪ್ರಾರ್ಥಿಸಿ ಪ್ರಾರ್ಥಿಸಿ ಪರೀಕ್ಷೆಯಲ್ಲಿ ಪಾಸ್ ಆದೆ ನೋಡ್ಲಿಕ್ಕೆ ಇದೆಯಲ್ವಾ? ಪ್ರಾರ್ಥಿಸಿ ಪ್ರಾರ್ಥಿಸಿ ನನಗೆ ಸೌಖ್ಯ ಸಿಕ್ತು ನೋಡ್ಲಿಕ್ಕೆ ಇದೆಯಲ್ವಾ? ಪ್ರಾರ್ಥಿಸಿ ಪ್ರಾರ್ಥಿಸಿ ನಷ್ಟಪಟ್ಟು ಹೋದ ಒಬ್ಬ ವಾಪಸ್ ಬಂದಿದ್ದು ನೋಡ್ಲಿಕ್ಕೆ ಇದೆಯೇ ನಿನಗೆ? ಆ ವಿಷಯದಲ್ಲಿ ಮಾತ್ರ ಅದೆಲ್ಲ ದೇವರಿಗೆ ಬಿಟ್ಟಿದ್ದು ಬ್ರದರ್. ಯಾಕೆ ಇದೆಲ್ಲ ಯಾರಿಗೆ ಬಿಟ್ಟಿದ್ದು? ನಾವು ಅಷ್ಟು ಸೋಂಬೇರಿಗಳು, ಅಷ್ಟು ಸ್ವಾರ್ಥಿಗಳು, ಅಷ್ಟು ಗರ್ವಿಗಳು. ಅದಕ್ಕೆ ಕೃಪೆಯಿಂದ ತುಂಬಲ್ಪಡ್ಲಿಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ನಾವು ನಾಟಕ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ವಿಶ್ವಾಸಿಗಳ ಥರ, ಕೃಪೆ ಉಳ್ಳವರ ಥರ, ಸೌಲನ ಹಾಗೆ ಅಭಿಷೇಕ ಉಳ್ಳವರ ಥರ, ಅಭಿಷಿಕ್ತರ ಥರ, ಪವಿತ್ರಾತ್ಮ ಭರಿತರ ಥರ ರೀತಿಯಲ್ಲಿ. ಆದರೆ ಒಳಗಡೆ ಕೃಪೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ದೇವರು ಅಂತರಂಗವನ್ನು ನೋಡ್ತಾರೆ, ಹಾರ್ಟ್ ನೋಡ್ತಾರೆ.
If your heart is thirsting for Him, He will fill you with His power. If there is humility in your heart, if your heart is seeking to obey the word of God in all circumstances, God sees that heart, that humble heart, that humbleness in your heart, and give you the grace. He will fill you with His grace. With that grace, you will work for His glory. You will live for the glory of God. That is the purpose you have been created. ಇನ್ನು ಸೃಷ್ಟಿಸಲ್ಪಟ್ಟ ಉದ್ದೇಶನೇ ಅದು. ಇವತ್ತು ನಾವು ಅದಾಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಅದಕ್ಕಾಗಿ ಆಸೆ ಪಡಿ, ಅದಕ್ಕಾಗಿ ಬಯಸಿ. ಅಳಿದು ಹೋಗುವ ಕ್ಷಣಿಕ ಜೀವನ, ನಶಿಸಿ ಹೋಗುವ ಈ ಲೋಕದ ಜೀವನಕ್ಕಾಗಿ ಬದುಕಲೇಬೇಡಿ. ಅಳಿದು ಹೋಗದೇ ಇರುವ ಶಾಶ್ವತವಾದ ಜೀವನ ಮತ್ತು ಅಳಿದು ಹೋಗದೇ ಇರುವ ಶಾಶ್ವತವಾದ ಒಂದು ಸಾಮ್ರಾಜ್ಯ ನಮಗಿದೆ. ದ್ಯಾಟ್ ಈಸ್ ಅವರ್ ಹೋಪ್. ದ್ಯಾಟ್ ಈಸ್ ದ ಹೋಪ್ ಆಫ್ ಎವ್ರಿ ಟ್ರೂ ಕ್ರಿಶ್ಚಿಯನ್. ಈ ಹೋಪ್ ಇಲ್ಲದೆ ಇರೋರೆಲ್ಲ ಹೋಪ್ಲೆಸ್ ಕ್ರಿಶ್ಚಿಯನ್ಸ್. ಹೋಪ್ ಇಲ್ಲ, ಹೋಪ್ಲೆಸ್. ಬರೀ ಲೌಕಿಕ ವಿಷಯದಲ್ಲಿ ಮಾತ್ರ ನಮಗೆ ಹೋಪ್. ಲೋಕದ ವಿಷಯದಲ್ಲಿ, ಶರೀರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ನಮಗೆ ಹೋಪ್ ಇದೆ. ಅದು ಹೋಪ್ಲೆಸ್ ಕ್ರಿಶ್ಚಿಯಾನಿಟಿ. ಲೋಕದಲ್ಲಿ, ಶರೀರದಲ್ಲಿ ನಮಗೆ ಒಳ್ಳೆಯದಾಗುತ್ತೋ ಇಲ್ವೋ, ಲೋಕದ ರೀತಿಯಲ್ಲಿ, ಜನರ ರೀತಿಯಲ್ಲಿ, ನಮಗೆ ದೇವರ ಪ್ರಕಾರ ಪರಲೋಕದ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಈ ಹೋಪಲ್ಲಿ ನಾವು ಬದುಕಬೇಕು. ಒಳ್ಳೆಯದಾಗುತ್ತಂದ್ರೆ ಏನು? ಇಲ್ಲಿ ನಮ್ಮ ದೇಹ ಬಲಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ, ಸೌಖ್ಯಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಸೌಖ್ಯ ಆದರೆ ಒಳ್ಳೆಯದು, ಆಗದೆ ಇದ್ದರೂ ನಮ್ಮ ದೇಹ ಒಂದು ದಿನ ರೂಪಾಂತರಗೊಂಡು ಯೇಸುವಿನಂತೆ ಆಗುತ್ತೆ. ಒಂದು ರೋಗವೂ ಇಲ್ಲದ, ಒಂದು ಪಾಪದ ಕಲ್ಮಶವೂ ಇಲ್ಲದ, ಯಾವ ಬಂಧನವೂ ಇಲ್ಲದ, ಒಂದು ಸ್ವತಂತ್ರವಾದ, ಪರಿಶುದ್ಧವಾದ, ಕೋಮಲವಾದ, ಸ್ವರ್ಗೀಯವಾದ, ಅಳಿದು ಹೋಗದ, ಮರಣವಿಲ್ಲದ, ಶಾಶ್ವತವಾದ ಒಂದು ದೀನ ದೇಹ. ಒಂದು ದೀನ ಅಲ್ಲ, ಒಂದು ಶಾಶ್ವತವಾದ, ಅಮರವಾದ ಒಂದು ದೇಹ, ಒಂದು ನೂತನವಾದ, ಪ್ರಜ್ವಲಿಸುವ ಒಂದು ದೇಹ ನನಗೆ ಸಿಗುತ್ತೆ. ಆ ಹೋಪಲ್ಲಿ ಬದುಕಬೇಕು. ಅದಲ್ಲದೆ ಈ ಲೋಕದಲ್ಲಿ ಏನೋ ಸಿಗುತ್ತೆ, ಏನೋ ಆಗುತ್ತೆ. ಸಿಗದೇ ಇದ್ದರೆ ಹೋಯ್ತು, ನಮ್ಮ ವಿಶ್ವಾಸ ಹೋಯ್ತು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಹೋಪಲ್ಲಿ ಬದುಕುವಂಥ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ನಾವೊಬ್ಬೊಬ್ಬರು ಆಗಬೇಕು. ಇದಕ್ಕಾಗಿ ಪ್ರಾರ್ಥಿಸಿ, ಇದಕ್ಕಾಗಿ ಆಸೆ ಪಡಿ, ಇದಕ್ಕಾಗಿ ತವಕ ಪಡಿ, ಇದಕ್ಕಾಗಿ ವಾಕ್ಯ ಕೇಳಿ, ಇದಕ್ಕಾಗಿ ಧ್ಯಾನಗಳಿಗೆ ಹೋಗಿ. ಅದಲ್ಲದೆ ಬೇರೆ ಲೌಕಿಕವಾದ ವಿಷಯಗಳಿಗೋಸ್ಕರ ಹೋಗಿ ಬಂದು ಒಂದು ರೀತಿ ಮಾಟ ಮಂತ್ರಕ್ಕೆ ಹೋಗಿ ಬಂದಂಗೆ ಆಗುತ್ತೆ, ಹೆಚ್ಚು ಕಡಿಮೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಕರಿಸ್ಮ್ಯಾಟಿಕ್ ವಿಚ್ ಕ್ರಾಫ್ಟ್ ಅಂತ, ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಹೆಸರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ನಮಗೆ ಅದೇ ಸಾಕಾಗ್ಬಿಟ್ಟಿದೆ. ನೋ, ಪೊಸಿಷನ್ ಯುವರ್ ಸೆಲ್ಫ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀನು ಒಂದಾಗು, ಸ್ಥಿರವಾಗಿ ನಿಂತ್ಕೋ. ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ನೀನು ಸ್ಥಿರವಾಗಿ ನಿಲ್ಲಿರಿ, ನಿಮ್ಮ ಬಾಳೆಂಬ ಸೌಧವನ್ನು ನಿರ್ಮಿಸಿರಿ, ದೇವರಿಗೆ ಮಹಿಮೆ ಉಳ್ಳ ಒಂದು ಮಹಿಮೆ ತರುವ ಒಂದು ಮಂದಿರವಾಗಿ ರೂಪಾಂತರಗೊಳ್ಳಿರಿ, ಜೀವಂತ ದೇವರ ಮಂದಿರವಾಗಿ ಜೀವಿಸಿರಿ. ಜೀವಿಸಬೇಕು, ಹೇಳಿರಿ ಅಲ್ಲ, ಜೀವಿಸಿರಿ. ಅದರಿಂದ ಅದಕ್ಕೆ ಬೇಕಾದ ಕೃಪೆ ನಾವು ಹೊಂದಿಕೊಳ್ಳೋಣ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ನಾವೆದ್ದು ನಿಂತಿರುವುದು ಮನುಷ್ಯರ ಮುಂದೆ ಅಲ್ಲ, ನಮ್ಮನ್ನ ಹೆಸರು ಹಿಡಿದು ಕರೆದ ನಮ್ಮ ರಕ್ಷಕರಾದ, ನಮ್ಮ ಪ್ರಭುವಾದ, ನಮ್ಮ ವಿಮೋಚಕರಾದ ಯೇಸು ಪ್ರಭುವಿನ ಮುಂದೆ. ವಿ ಆರ್ ಸ್ಟ್ಯಾಂಡಿಂಗ್ ರೈಟ್ in front of Jesus. We are in the presence of Jesus, our Savior.